ಅಗಲದ ನಂತರದ ಮಿಗೆ ಮಿಗೆ ಬ್ರಹ್ಮವನು ತೆಗೆದು ತೋರಿದನು ಕರತಳದಲ್ಲಿ ಅಗಲದ ನಂತರದ ಮಿಗೆ ಮಿಗೆ ಬ್ರಹ್ಮವನು ತೆಗೆದು ತೋರಿದನು ಕರತಳದಲ್ಲಿ ಅಗಣಿತ ಜಲದೊಳಗೆ ಅಳಿದುಳಿದಾಗಾದನು ಅಗಣಿತ ಜಲದೊಳಗೆ ಅಳಿದುಳಿದಾಗಾದನು ಸುಗುಣ ಶ್ರೀ ಗುರು ಬಸವ ಯೋಗಿನಾಥ ಸುಗುಣ ಶ್ರೀ ಗುರು ಬಸವ ತತ್ತಲಾದುದನು ಅತ್ಯಂತ ಕರತಲದೊಳಗೆ ನೆಲೆಸಿ ತತ್ವತೋರ್ಯಾರ್ಥದಿಂದ ತತ್ತಲಾದುದನು ಅತ್ಯಂತ ಕರತಲದೊಳಗೆ ನೆಲೆಸಿ ಸತ್ಯ ಶರಣರ ನಿಜ ಪರಬ್ರಹ್ಮದಲಿನಿಂದ ಸತ್ಯ ಶರಣರ ನಿಜ ಪರಬ್ರಹ್ಮದಲಿನಿಂದ ಭಕ್ತ ಬಸವಣ್ಣನೈ ಯೋಗಿನಾಥ ಭಕ್ತ ಬಸವಣ್ಣನೈ ಬಸವ ಮಂತ್ರ ಸ್ವರೂಪನು ಚಿಂತಿ ಪರ ಮನದಲ್ಲಿ ಭರಿತ ಬಸವ ಪಂಚಭೂತದಿ ಬಸವ ಮಂತ್ರ ಸ್ವರೂಪನು ಚಿಂತಿ ಪರ ಮನದಲ್ಲಿ ಭರಿತ ಬಸವ ಅಂತಿಂತೆನ್ನದನಂತ ಕರಣಂಗಳೋಳು ತಿಂಥಿಣಿಯು ಬಸವನೈ ಯೋಗಿನಾಥ ತಿಂಥಿಣಿಯು ಬಸವನೈ ಬಸವನತ್ಯಂತ ಬಸವನಾನಂದ ಬಸವ ಸಕಲಕ್ಕೆ ಆದಿಸಿದ್ಧ ಆ ಬಸವನತ್ಯಂತ ಬಸವನಾನಂದ ಬಸವ ಸಕಲಕ್ಕೆ ಆದಿಸಿದ್ಧ ಆ ಬಸವ ಪಾದವನು ಮಸ್ತಕದಿ ಹೊತ್ತಿರಲು ಆ ಬಸವ ಪಾದವನು ಮಸ್ತಕದಿ ಹೊತ್ತಿರಲು ಆನೋ ನೀನಾದೆನೈ ಯೋಗಿನಾಥ ಆನೋ ನೀನಾದೆನೈ ಬಸವನ ಕಂಡು ವಂದಿಸುವುದೇ ಪದುಳದಲ್ಲಿ ಶಿವ ಮಾರ್ಗ ನಂಬಿಯಹುದು
ಅಸಮಾಕ್ಷ ಗತಿಯೆಂದು ಕಂಠದಲ್ಲಿ ಭಸಿತವನು ಬಾಳದಲ್ಲಿ ಬಸೆದು ರುದ್ರಾಕ್ಷಿಯನು ಅಸಮಾಕ್ಷ ಗತಿಯೆಂದು ಕಂಠದಲ್ಲಿ ಬಸವನೇ ಗತಿಯೆಂದು ಶ್ರೀಭಸಿತವಂ ಧರಿಸಿ ಬಸವನೇ ಗತಿಯೆಂದು ಶ್ರೀಭಸಿತವಂ ಧರಿಸಿ ಹಸನಾದೇನೈ ಗುರುವೇ ಯೋಗಿನಾಥ ಹಸನಾದೇನೈ ಗುರುವೇ ಯೋಗಿನಾಥ ಬಸವಪ್ಪ ಶರಣಯ್ಯ ಬಸವೇಶ ಶರಣಯ್ಯ ಬಸವರಸ ಬಸವ ದಂಡೇಶ ಶರಣು ದಂಡೇಶ ಶರಣು ಬಸವಪ್ಪ ಶರಣಯ್ಯ ಬಸವೇಶ ಶರಣಯ್ಯ ಬಸವರಸ ಬಸವ ದಂಡೇಶ ಶರಣು ದಂಡೇಶ ಶರಣು ಬಸವಣ್ಣ ಬಸವಯ್ಯ ಬಸವಗತಿ ಮತಿಯನಗೆ ಬಸವಣ್ಣ ಬಸವಯ್ಯ ಬಸವಗತಿ ಮತಿಯನಗೆ ಬಸವ ಗುರು ಶರಣಯ್ಯ ಯೋಗಿನಾಥ ಬಸವ ಗುರು ಶರಣಯ್ಯ ಯೋಗಿನಾಥ ಬಸವ 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 ಬಸವೇಶ ಬಸವರಸ ಬಸವಯ್ಯ ನಿಮ್ಮಡಿಗೆ ಶರಣು 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 ಬಸವ 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 ಬಸವೇಶ ಬಸವರಸ ಬಸವಯ್ಯ ನಿಮ್ಮಡಿಗೆ ಶರಣು 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 ಬಸವ ಬಸವಲಿಂಗ ಬಸವಪ್ಪ ಬಸವೇಶ ಬಸವ ಬಸವಲಿಂಗ ಬಸವಪ್ಪ ಬಸವೇಶ ಬಸವಯ್ಯ ಶರಣೆಂಬೆ ಯೋಗಿನಾಥ ಬಸವಯ್ಯ ಶರಣೆಂಬೆ ಯೋಗಿನಾಥ ಶರಣಾಗೋ ಬಸವಯ್ಯ ಶರಣಾಗೋ ಬಸವೇಶ ಶರಣಾಗೋ ಬಸವ ದಂಡೇಶ ನೀನು ದಂಡೇಶ ನೀನು ಶರಣಾಗೋ ಬಸವಯ್ಯ ಶರಣಾಗೋ ಬಸವೇಶ ಶರಣಾಗೋ ಬಸವ ದಂಡೇಶ ನೀನು ದಂಡೇಶ ನೀನು ಶರಣ ಸಂದೋಹಕ್ಕೆ ಕರುಣಾಕರನು ಬಸವ ಶರಣ ಸಂದೋಹಕ್ಕೆ ಕರುಣಾಕರನು ಬಸವ ಶರಣಾಗೋ ಗುರು ಬಸವ ಯೋಗಿನಾಥ ಶರಣಾಗೋ ಗುರು ಬಸವ ಯೋಗಿನಾಥ ಬಸವಪ್ಪ ಬಸವಯ್ಯ ಬಸವಣ್ಣ ಬಸವರಸ ಬಸವ ದಂಡೇಶನೇ ಶರಣು 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 ಶರಣು
ಬಸವಯ್ಯ ಬಸವಣ್ಣ ಬಸವರಸ ಬಸವ ದಂಡೇಶನೇ ಶರಣು 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 ಬಸವಪ್ಪ ಎನ್ನಯ್ಯ ಗುರುಮೂರ್ತಿ ಬಸವಯ್ಯ ಬಸವಪ್ಪ ಎನ್ನಯ್ಯ ಗುರುಮೂರ್ತಿ ಬಸವಯ್ಯ ಶರಣು ಶರಣಾರ್ಥಿಯಯ್ಯ ಯೋಗಿನಾಥ ಯೋಗಿನಾಥ ಶರಣು ಶರಣಾರ್ಥಿಯಯ್ಯ ಯೋಗಿನಾಥ ಯೋಗಿನಾಥ ಶರಣೋ ಶರಣೋ ಬಸವ ಶರಣೋ ಬಸವಲಿಂಗ ಶರಣಯ್ಯ ಬಸವಯ್ಯ ಬಸವ ಪ್ರಭುವೇ ಬಸವ ಪ್ರಭುವೇ ಶರಣೋ ಶರಣೋ ಬಸವ ಶರಣೋ ಬಸವಲಿಂಗ ಶರಣಯ್ಯ ಬಸವಯ್ಯ ಬಸವ ಪ್ರಭುವೇ ಬಸವ ಪ್ರಭುವೇ ಶರಣೋ ಶರಣೆಂದೆಂಬ ಸ್ಮರಣೆ ಮಾತ್ರದಿ ನಾನು ಶರಣೋ ಶರಣೆಂದೆಂಬ ಸ್ಮರಣೆ ಮಾತ್ರದಿ ನಾನು ಹರಣ ಬಳಿದೇನು ಗುರುವೆ ಯೋಗಿನಾಥ ಯೋಗಿನಾಥ ಹರಣ ಬಳಿದೇನು ಗುರುವೆ ಯೋಗಿನಾಥ ಯೋಗಿನಾಥ ಬಸವ ಎಂದೊಮ್ಮೆ ಮನ ಹೊಸೆದು ನೆನೆದಡೆ ಬಸವ ಹಸುವಿಂಗೆ ಹಸುವಾಗಿ ತೋರ್ಪನೆಸೆ ತೋರ್ಪನೆಸೆ ಬಸವ ಎಂದೊಮ್ಮೆ ಮನ ಹೊಸೆದು ನೆನೆದಡೆ ಬಸವ ಹಸುವಿಂಗೆ ಹಸುವಾಗಿ ತೋರ್ಪನೆಸೆ ತೋರ್ಪನೆಸೆ ಬಸವನಾಮವ ಬಿಡದೆ ರಸನೆಯೋಳವಾಗ ಬಸವನಾಮವ ಬಿಡದೆ ರಸನೆಯೋಳವಾಗ ಬಸವ ಬಸವ ಎಂಬೆ ಯೋಗಿನಾಥ ಯೋಗಿನಾಥ ಬಸವ ಬಸವ ಎಂಬೆ ಯೋಗಿನಾಥ ಯೋಗಿನಾಥ ಬಸವ 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 ಎಂದೆನುತ್ತಿದ್ದೆ ಬಸವಲಿಂಗವೇ ಭಕ್ತಿ ಮೂಲವಾಗಿ ಭಕ್ತಿ ಮೂಲವಾಗಿ ಬಸವ 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 ಎಂದೆನುತ್ತಿದ್ದೆ ಬಸವಲಿಂಗವೇ ಭಕ್ತಿ ಮೂಲವಾಗಿ ಭಕ್ತಿ ಮೂಲವಾಗಿ ಬಸವಣ್ಣ ಬಸವಯ್ಯ ಎಂದೆನಲು ಈ ಭಕ್ತಿ ಬಸವಣ್ಣ ಬಸವಯ್ಯ ಎಂದೆನಲು ಈ ಭಕ್ತಿ ಹಸನಾಯಿತೆ ಗುರುವೇ ಯೋಗಿನಾಥ ಯೋಗಿನಾಥ ಹಸನಾಯಿತೆ ಗುರುವೇ ಯೋಗಿನಾಥ ಯೋಗಿನಾಥ ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ ಬಸವಪ್ಪ ನಿಮ್ಮಡಿಗೆ ಶರಣು 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 ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ ಬಸವಪ್ಪ ನಿಮ್ಮಡಿಗೆ ಶರಣು 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 ಬಸವ ಗುರು
सकल सकलादि सिद्ध सकलादि सिद्ध आ बसवनानन्द आ बसवनत्यन्त आ बसव सकल सकलादि सिद्ध सकलादि सिद्ध आ बसवना पाद मस्तकव ನೆನೆಯಲ್ಕೆ ಆ ಬಸವನ ಪಾದ ಮಸ್ತಕವ ನೆನೆಯಲ್ಕೆ ಆನೋ ನೀನಾದೆನೈ ಯೋಗಿನಾಥ ಯೋಗಿನಾಥ ಆನೋ ನೀನಾದೆನೈ ಯೋಗಿನಾಥ ಯೋಗಿನಾಥ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಸ್ತೋತ್ರ ತ್ರಿವಿಧಿ ಸಿದ್ದರಾಮ ಶಿವಯೋಗಿಗಳ ಅಂತರಂಗದ ಸಾಧನೆಯ ಬೆಳಕಿನ ಮಿಡಿತವಾಗಿ ವಾಂಗ್ಮನೋತೀತವಾಗಿ ನಮ್ಮ ಕಣ್ಣು ಮುಂದೆ ಪ್ರತ್ಯಕ್ಷ ಆಗ್ತಾ ಇರೋದನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಗುರು ಶಿಷ್ಯ ಸಂಬಂಧದ ನೆಲೆಯನ್ನು ಕಳೆದ ತ್ರಿವಿಧಿಗಳಲ್ಲಿ ಅವರು ಹೇಳಿಕೊಂಡು ಬಂದರು. ಕೊನೆಯದಾಗಿ ನೆನ್ನೆ ಇಂತು ಗುರು ಶಿಷ್ಯ ಸಂಬಂಧವನ್ನು ರಚಿಸಿ ಈಗ ನಿಶ್ಚಿಂತನಾದನೈ ಬಸವ ತಂದೆ ಅಂತಕಾಂತಕನೆಂಬ ಅನ್ಯೋನ್ಯ ಕಾನೀಗ ಪಂಚಬ್ರಹ್ಮನು ಆದೆ ಯೋಗಿನಾಥ. ಪಂಚಬ್ರಹ್ಮ ಅಂತ ಹೇಳಿದ್ರೆ ಪರಶಿವನಿಗೆ 5 ತಲೆ ಇತ್ಯಾದಿಯಾಗಿ ನಾವು ಪೌರಾಣಿಕವಾಗಿ ಕಥಾರೂಪದಲ್ಲಿ ಗಮನಿಸ್ತೇವೆ. ನೋಡಿ, ಇಡೀ ಪೃಥ್ವಿ ಈ ಸೃಷ್ಟಿಯಾಗಿರ್ತಕ್ಕಂಥದ್ದು, ಈ ಪ್ರಪಂಚದ ವಿಶ್ವಸೃಷ್ಟಿಯ ನೆಲೆ ಏನು ಅಂತ ಹೇಳಿದ್ರೆ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ. ಅಂದರೆ ನೆಲ, ನೀರು, ಅಗ್ನಿ, ಗಾಳಿ ಮತ್ತು ಆಕಾಶ. ಇವು ಪಂಚಬ್ರಹ್ಮಗಳು. ಅಂದರೆ ಸೃಷ್ಟಿಯ ಸಹಜವಾಗಿರುವಂಥ ಕ್ರಿಯೆಗಳು ಇವುಗಳನ್ನು ಬಿಟ್ಟು ಆಗೋದಿಲ್ಲ, ಇವುಗಳ ಜೊತೆಯಲ್ಲಿಯೇ ಇರತಕ್ಕಂಥದ್ದು. ಆದ್ದರಿಂದ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳಿದ್ರೆ ಬ್ರಹ್ಮನ 5 ಮುಖಗಳು, ಪರಶಿವನ 5 ಮುಖಗಳು ಅಂತ ಅನ್ನೋಂಥ ರೀತಿಯಿಂದ ನಾವು ಇದನ್ನು ಹೇಳ್ತೇವೆ. ಈ 5 ಮುಖಗಳ ನೆಲೆಯನ್ನು, ಅಂದರೆ ಸೃಷ್ಟಿಯ 5 ವಿಧಗಳನ್ನು, ವೈವಿಧ್ಯತೆಯನ್ನು ಕುರಿತು ಆ ಪಂಚಬ್ರಹ್ಮನ ತನವನ್ನು ನಾನು ಸಂಪೂರ್ಣವಾಗಿ ತಿಳಿದುಕೊಂಡೆ. ಅಂತಕಾಂತಕನೆಂಬ ಅನ್ಯೋನ್ಯಕ್ಕೆ ಆನೀಗ ಪಂಚಬ್ರಹ್ಮನು ಆದೆ ಯೋಗಿನಾಥ. ಇದಾದ ಮೇಲೆ ಮುಂದೆ ಹೇಳಿದ್ರು, ಇದು ಕೇವಲ ಜ್ಞಾನ ಅಲ್ಲ, ಅದು ಕ್ರಿಯಾತ್ಮಕವಾಗಿ ಬರಬೇಕು. ಹಿಂದೆನ್ನ ಮನದೊಡೆಯ ಬಂದು ತಾ ಕರಸ್ಥಲಕ್ಕೆ ಹಿಂದು ಮುಂದಿಲ್ಲದೆ ಪದವನಿತ್ತ. ನೋಡಿ, ಇದು ಎಷ್ಟು ವಿಶೇಷವಾಗಿರುವಂಥದ್ದು. ಗಂಧ ವಾಸನೆ ಚಂದ ಒಂದಾದ ಬಸವನ. ನೋಡಿ, ಅಲ್ಲಿ ಗಂಧ ವಾಸನೆ ನಮಗೆ ಬೇರೆ ಬೇರೆಯಾಗಿ ಕಂಡರೂ ಸಹ ಎರಡೂ ಒಂದೇ. ಆ ನೆಲೆಯಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನು ಅಪ್ಪ ಬಸವಣ್ಣನ ಬಂಧುವಾದೆ ಅಂತ ಹೇಳಿ ತನ್ನ ಸಂತೃಪ್ತಿಯನ್ನು ಮತ್ತು ಸ್ಥಿಮಿತತೆಯನ್ನು ಅಗಾಧವಾದ ರೀತಿಯಲ್ಲಿ ನಮ್ಮ ಮುಂದೆ ಹೇಳೋದನ್ನು ನಾವು ಇದುವರೆಗೂ ಕೇಳ್ಕೊಂಡು ಬಂದಿದ್ದೇವೆ. ಇದೆಲ್ಲ ಕಳೆದ ಸಂಚಿಕೆಯಲ್ಲಿ ತಾವು ಕೇಳಿದ್ದೀರಿ. ಈಗ ಮುಂದಿನ ವಿಚಾರಕ್ಕೆ ಬಂದಾಗ, ಅಗಲದ ಆನಂತರದ ಮಿಗೆ ಮಿಗೆ ಬ್ರಹ್ಮವನು ತೆಗೆದು ತೋರಿದನು ಕರತಲದಲ್ಲಿ, ಅಗಣಿತ ಜಲದೊಳಗೆ ಅಳಿದುಳಿದ ಅಗಾಧವನು ಸುಗುಣಿ ಶ್ರೀ ಗುರು ಬಸವನೈ ಯೋಗಿನಾಥ. ನೋಡಿ, ಮತ್ತೆ ಅದನ್ನು ಸಂಪೂರ್ಣವಾಗಿ ವಿಸ್ತಾರವಾಗಿ ವಿಶದವಾಗಿ ಸಂಪೂರ್ಣವಾಗಿ ಹತ್ತಿಯನ್ನು ಅರಳಿದ ಹಾಗೆ ನಮ್ಮ ಮುಂದೆ ಇಡೋದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಎಷ್ಟು ವಿಶೇಷವಾಗಿರುವಂಥದ್ದು. ಪಂಚಭೂತಗಳು ಅಂತ ನಾವು ಹೇಳಿದ್ವಿ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ. ಇದೆಲ್ಲವೂ ಬ್ರಹ್ಮನ ಒಂದೊಂದು ವೈವಿಧ್ಯತೆಯ ರೂಪ ಅಂತ. ಆದರೆ ಅಗ್ನಿಯಲ್ಲೂ, ವಾಯುವಿನಲ್ಲೂ, ಭೂಮಿಯಲ್ಲೂ, ಗಾಳಿಯಲ್ಲೂ ಸಹ ಪಂಚಭೂತಗಳು ಪ್ರತ್ಯೇಕವಾಗಿ ಕಂಡರೂ ಸಹ ಅವುಗಳಲ್ಲಿಯೂ ಸಹ ಪರಸ್ಪರ ಒಮ್ಮಿಳಿತ
ಒಂದೇ ಒಂದು ರೀತಿಯಾಗಿರ್ತಕ್ಕಂಥ ಪರಸ್ಪರ ಹೊಕ್ಕು ಬಳಕೆಯ ವ್ಯವಸ್ಥೆ ಇದೆಯಲ್ಲ, ಅದು ಬಹಳ ವಿಶೇಷವಾದದ್ದು. ಅಗಲದ ಆನಂತರದ ಇವನ್ನ ಬಿಡುಗಡೆ ಆಗದೇ ಇರತಕ್ಕಂಥದ್ದು, ವಿಸ್ತಾರವಾಗದೇ ಇರತಕ್ಕಂಥದ್ದು, ಅಗಲಿಕೆ ಇಲ್ಲದೆ ಇರತಕ್ಕಂಥ ಹೊಂದಾಣಿಕೆಯ ನೆಲೆಯಲ್ಲಿಯೂ ಸಹ ಮಿಗೆ ಮಿಗೆ ಬ್ರಹ್ಮವನ್ನು ಮತ್ತೆ ಮತ್ತೆ ಅದರ ಅಂತರಂಗವನ್ನು ತೆಗೆದು ತೆಗೆದು ತೋರಿಸಿ, ಎಲ್ಲಿ ನಮ್ಮ ಕರಸ್ಥಲದಲ್ಲಿ ಅಗಣಿತ ಜಲದೊಳಗೆ ಅಳಿದುಳಿದ ಅಗಾಧವನ್ನು ಸುಗುಣಿ ಶ್ರೀ ಗುರು ಬಸವನ ಯೋಗಿನಾಥ. ಈ ಕರಸ್ಥಲದ ವ್ಯವಸ್ಥೆ ನೋಡಿ, ನಾವು ಕರಸ್ಥಲ ಅಂದರೆ ಕೇವಲ ಕೈ ಅಂತ ತಿಳ್ಕೊಳ್ತೇವೆ, ಅಂಗೈ ಅಂತ. ಕರಸ್ಥಲ ಅಂತ ಹೇಳಿದ್ರೆ ನಮ್ಮ ಎಲ್ಲ ಕ್ರಿಯೆಗೆ ಆಧಾರವಾಗಿರ್ತಕ್ಕಂಥ ಮೂಲಸ್ಥಾನ, ನಮ್ಮ ಕ್ರಿಯೆಯ ಆಧಾರ ಅದು. ನಮ್ಮ ಕ್ರಿಯೆಗೆ ಆಧಾರವಾಗಿರ್ತಕ್ಕಂಥ ಮೂಲಸ್ಥಾನದ ನೆಲೆಯನ್ನು ನಾವು ಕರಸ್ಥಲ ಅಂತ ಕರಿತೇವೆ. ಆ ಕರಸ್ಥಲ ಕೇವಲ ಕ್ರಿಯೆಯ ಆಗರವಾಗಿ, ಕ್ರಿಯೆಯ ಸಾಧಕವಾಗಿರ್ತಕ್ಕಂಥ ಉಪಕರಣ ಅಂತ ಅಲ್ಲ, ಅಲ್ಲಿ ಬರ್ತಕ್ಕಂಥದ್ದು ಕ್ರಿಯೆಯನ್ನು ಮೀರಿರ್ತಕ್ಕಂಥ, ಕ್ರಿಯೆಯೇ ತಾನಾದ ಆ ಕ್ರಿಯೆ ಮತ್ತು ಆ ಒಂದು ವ್ಯವಸ್ಥೆಯ ನಡುವೆ ಅಭೇದವಾಗಿರ್ತಕ್ಕಂಥ ನೆಲೆ ಇದೆಯಲ್ಲ, ಇದು ಕರಸ್ಥಲದ ಭಾವ ಅಂತ. ಕರಸ್ಥಲ ಅಂದರೆ ಕೇವಲ ಅಂಗೈ ಅಲ್ಲ, ನಮ್ಮ ಎಲ್ಲ ಕ್ರಿಯೆಯೂ ಕರಸ್ಥಲವೇ. ನಾವು ಏನೇನು ಕೆಲಸ ಮಾಡ್ತೇವೆ ಅದರ ಮೂಲ ಸ್ಥಾನ ಇದೆಯಲ್ಲ, ಅದು ಕರಸ್ಥಲ, ಅದು ಕ್ರಿಯೆಯ ಮೂಲ. ಆ ಕ್ರಿಯೆಯ ಮೂಲದಲ್ಲಿ ಸಂಪೂರ್ಣವಾಗಿ ಲಿಂಗಪ್ರಜ್ಞೆಯನ್ನು ನಾವು ಗಮನಿಸಬೇಕಾದ್ರಲ್ಲಿ ಹೇಳ್ತಾರೆ, ಅಗಣಿತ ಜಲದೊಳಗೆ ಅಳಿದುಳಿದ ಅಗಾಧವನ್ನು. ನೋಡಿ, ಸಮುದ್ರ ನೀರು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಜಲಪ್ರವಾಹ. ಆದರೆ ಒಂದೊಂದು ಹನಿಯಲ್ಲೂ ಸಹ ಇಡೀ ಜಲಪ್ರವಾಹದಲ್ಲಿ, ಸಮುದ್ರದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಆ ನೀರಿನ ಒಂದೊಂದು ಕಣ ಕಣದಲ್ಲೂ ಇರ್ತದೆ. ಹೀಗಾಗಿ ಒಂದು ಕಣ ಅಂತ ಭಾವಿಸುವಂಥದ್ದಲ್ಲ ಅದು ಅಗಾಧ, ಒಂದು ಅಗಾಧ ಅಂತ ಭಾವಿಸುವಂಥದ್ದಲ್ಲ ಅದು ಒಂದು ಕಣದ ರೂಪದಲ್ಲಿ ನಮಗೆ ಸಹಜವಾದ ರೀತಿಯಲ್ಲಿ ಹೊಂದಾಣಿಕೆಯಲ್ಲಿ ಸಿಗತಕ್ಕಂಥದ್ದು. ಈ ರೀತಿ ಆ ಅಗಾಧವನ್ನು ಕರಸ್ಥಲದಲ್ಲಿ ಚುಳುಕಾಗಿಸಿ ತೋರಿಸುವಂಥ ಒಂದು ಅದ್ಭುತವಾದಂಥ ನೆಲೆ ಇದೆಯಲ್ಲ, ಅದನ್ನು ನಮಗೆ ಹೇಳಿಕೊಟ್ಟವನು ಶ್ರೀ ಗುರು ಬಸವಣ್ಣ ಅಂತ ಹೇಳ್ತಾರೆ. ನೋಡಿ, ಅಗಲದಾನಂತರದ ಮಿಗೆ ಮಿಗೆ ಬ್ರಹ್ಮವನ್ನು ತೆಗೆದು ತೋರಿದನು ಕರತಲದಲ್ಲಿ, ಅಗಣಿತ ಜಲದೊಳಗೆ ಅಳಿದುಳಿದ ಅಗಾಧವನು ಸುಗುಣಿ ಶ್ರೀ ಗುರು ಬಸವನ ಯೋಗಿನಾಥ. ಎಷ್ಟು ವಿಶೇಷವಾದ ಇದು! ಶಬ್ದಗಳ ಜೋಡಣೆಯಲ್ಲಿ, ಶಬ್ದದ ವ್ಯಾಖ್ಯಾನದಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದಲ್ಲ, ಅದರ ಕಣ ಕಣಗಳ ಅನುಭವವನ್ನು ನಮ್ಮ ಮೌನದ ನೆಲೆಯಲ್ಲಿ, ಶಬ್ದದೊಳಗಣ ನಿಶ್ಶಬ್ದದಲ್ಲಿ ಅದನ್ನು ಜೋಡಿಸಿಕೊಂಡು ನೋಡಬೇಕಾದದ್ದು ಇಲ್ಲಿ ಬಹಳ ಮುಖ್ಯವಾಗಿರುವಂಥ ನೆಲೆ ಆಗ್ತದೆ. ತತ್ವ ತುರ್ಯಾರ್ಥದಿಂದ ತತ್ತಲಾದುದನು. ನೋಡಿ, ನಾವು ಪಂಚತತ್ವಗಳು ಅಂತ ಹೇಳ್ತೇವೆ, ಆಮೇಲೆ 36 ತತ್ವಗಳು ಅಂತ ಹೇಳ್ತೇವೆ. ತತ್ವ ಅಂದರೆ ಏನು ಅಂತ ಹೇಳಿದ್ರೆ, ಯಾವತ್ತೂ ಎಲ್ಲದರಲ್ಲಿಯೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿರತಕ್ಕಂಥದ್ದು. ಇವತ್ತಿದೆ ನಾಳೆ ಇಲ್ಲ ಅನ್ನೋದು ತತ್ವ ಅಲ್ಲ. ಎಲ್ಲದರೊಳಗೂ ಒಂದಾಗಿ, ಒಂದೇ ಎಲ್ಲವಾಗಿ, ಎಲ್ಲವೂ ಒಂದಾಗಿ, ಎಲ್ಲರೊಳಗೆ ಸಹಜವಾದ ರೀತಿಯಲ್ಲಿ ಸಮನ್ವಯಗೊಂಡು ಓತಪ್ರೋತವಾಗಿ ಮಿಶ್ರಣವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಅನುಭವದ ಶಕ್ತಿ ಇದೆಯಲ್ಲ, ಇದನ್ನು ತತ್ವ ಅಂತ ಕರೀತಾರೆ. ತತ್ವ ತುರ್ಯಾರ್ಥದಿಂದ ತತ್ತಲಾದುದನು. ಇವುಗಳನ್ನು ಮೀರಿರ್ತಕ್ಕಂಥ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಅಂತ ಅಪ್ಪ ಬಸವಣ್ಣ ಹೇಳ್ತಾರಲ್ಲ, ನೋಡಿ ಅದಕ್ಕೆ ಇದು ಅನ್ವಯ ಆಗ್ತಕ್ಕಂಥದ್ದು. ಅತ್ತತ್ತಲಾದುದನು, ಅತ್ಯಂತ ಕರತಲದೊಳಗೆ ನಿಲ್ಲಿಸಿ ಈ ಅಗಮ್ಯ ಅಗೋಚರ ಅಪ್ರತಿಮವಾಗಿರ್ತಕ್ಕಂಥ ಲಿಂಗತತ್ವದ ನೆಲೆಯನ್ನು, ವಿಸ್ತಾರವಾಗಿರ್ತಕ್ಕಂಥ ನೆಲೆಯನ್ನು ಕರಸ್ಥಲದಲ್ಲಿ ನಿಲ್ಲಿಸಿ, ಎಷ್ಟು ವಿಶೇಷವಾಗಿ ಸತ್ಯ ಶರಣರ ನಿಜ ಪರಬ್ರಹ್ಮದಲ್ಲಿ ನಿಂದ ಭಕ್ತ ಬಸವಣ್ಣನ ಯೋಗಿನಾಥ. ಆ ಸಾಧನೆಯ ನೆಲೆಯಲ್ಲಿ ಅಗಾಧವಾಗಿರ್ತಕ್ಕಂಥ, ಸೀಮಾತೀತವಾಗಿರ್ತಕ್ಕಂಥ, ಅಗಮ್ಯ ಅಗೋಚರ ಅಪ್ರತಿಮವಾಗಿರ್ತಕ್ಕಂಥ ಲಿಂಗಪ್ರಜ್ಞೆಯನ್ನು ಕರಸ್ಥಲದಲ್ಲಿ ಚುಳುಕಾಗಿಸಿ ತೋರಿಸಿದವನು ಅಪ್ಪ ಬಸವಣ್ಣ. ನೋಡಿ, ಅದನ್ನು ಇನ್ನೂ ವಿಸ್ತಾರವಾಗಿ ಹೇಳ್ತಾರೆ. ಪಂಚಭೂತದಿ ಬಸವ ಮಂತ್ರಸ್ವರೂಪನು. ಪಂಚಭೂತಗಳು ಸ್ಥೂಲವಾಗಿರ್ತಕ್ಕಂಥ ವ್ಯವಸ್ಥೆ, ಆದರೆ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅನ್ನುವಂಥದ್ದು. ಅದರೊಳಗಿರ್ತಕ್ಕಂಥ ಮೂಲ ಸತ್ವದ ಮಂತ್ರಸ್ವರೂಪ ಇದೆಯಲ್ಲ, ಆ ಮಂತ್ರಸ್ವರೂಪ ಅಪ್ಪ ಬಸವಣ್ಣ. ಯಾವ ನೆಲೆಯಲ್ಲೂ ಸಹ ನೀವು ಏನನ್ನೇ ಹೇಳ್ತೀರಿ ಅದರ ಅಂತರಂಗದಲ್ಲಿರ್ತಕ್ಕ ಚೈತನ್ಯವೇ ಬಸವಣ್ಣ. ಪೃಥ್ವಿಯ ಅಂತರಂಗದಲ್ಲಿರುವ ಚೈತನ್ಯ ಬಸವಣ್ಣ,
ಜಲದ ಅಂತರಂಗದಲ್ಲಿರ್ತಕ್ಕಂಥ ಚೈತನ್ಯ ಬಸವಣ್ಣ, ಅಗ್ನಿಯೊಳಗಣ ಅಗ್ನಿ ಬಸವಣ್ಣ. ಎಲ್ಲದರಲ್ಲೂ ಯಾವ ರೀತಿ ಹೇಳ್ತಾರೆ, ಪೃಥ್ವಿಯ ವಾಯುವಿನೊಳಗಣ ಸೂಕ್ಷ್ಮ, ವಾಯುವಿನೊಳಗಣ ವಾಯು ಬಸವಣ್ಣ, ಆಕಾಶದೊಳಗಣ ಆಕಾಶವನ್ನು ತೋರಿಸಿದಾತ ಬಸವಣ್ಣ. ಈ ರೀತಿ ಎಲ್ಲವನ್ನೂ ಸಹ ಆ ತತ್ವದ ವಿಶೇಷವಾದಂಥ ರೀತಿಯಲ್ಲಿ ಅದನ್ನು ತಲೆಯಲ್ಲಿ ತುಂಬಿ ನಮ್ಮ ಕೈಯಲ್ಲಿ ಬೆಳೆಸಿದಂಥ ಅವನು ಬಸವಣ್ಣ. ಮಂತ್ರಸ್ವರೂಪ ಚಿಂತಿಪರ ಮನದಲ್ಲಿ ಭರಿತ ಬಸವ, ಅಂತಿಂತು ಎನ್ನದೆ ಅನಂತ ಕರಣಗಳು. ನೋಡಿ, ಬರೀ ಪಂಚೇಂದ್ರಿಯಗಳು ಅಥವಾ ಪಂಚಭೂತಗಳು ಅಥವಾ ಪಂಚತತ್ವಗಳು, ಅಂತಃಕರಣ ಚತುಷ್ಟಯಗಳು, ಇವೆಲ್ಲ ಶಬ್ದಗಳಲ್ಲಿ ಅಕ್ಷರಗಳಲ್ಲಿ ದೂರವಾಗ್ತಕ್ಕಂಥದ್ದೇ ಹೊರತು ಇವೆಲ್ಲದರೊಳಗಿರ್ತಕ್ಕಂಥ ಚೈತನ್ಯ ಇದೆಯಲ್ಲ, ಆ ಚೈತನ್ಯ ಅಪ್ಪ ಬಸವಣ್ಣನ ನೆಲೆ, ಅದನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ನೋಡಿ, ಅಂತಿಂತು ಎನ್ನದೆ ಅನಂತ ಕರಣಗಳು ತಿಂತಿಣಿಯು ಬಸವನ ಈ ಯೋಗಿನಾಥ. ಆ ಬಸವ ಅತ್ಯಂತ, ಆ ಬಸವ ಆನಂದ ಅಂತಂದರೆ ಸೀಮಾತೀತವಾಗಿರ್ತಕ್ಕಂಥದ್ದು, ಅಂದರೆ ಆದ್ಯಂತರಹಿತನಾಗಿರ್ತಕ್ಕವನು ಮತ್ತು ಆನಂದ ಸ್ವರೂಪನಾಗಿರ್ತಕ್ಕವನು. ಆ ಬಸವ ಸಕಲಕ್ಕೆ ಆದಿಸಿದ್ಧ, ಎಲ್ಲಕ್ಕೂ ಯಾವುದು ಸಕಲ ನಿಷ್ಕಲ ಅಂತರಂಗದ ಬಹಿರಂಗದ ಯಾವ ವ್ಯವಸ್ಥೆಗಳನ್ನು ನೀವು ನೋಡ್ತೀರಿ, ಅಗಮ್ಯ, ಅಗೋಚರ, ಅಪ್ರತಿಮ, ನಿಶೂನ್ಯ, ನಿಷ್ಕಲಂಕ, ಯಾವುದೇ ನೀವು ಹೇಳ್ತೀರಿ, ಅದರ ಮೂಲದಲ್ಲಿರ್ತಕ್ಕಂಥ ಮೂಲ ತತ್ವದ ನೆಲೆ ಇದೆಯಲ್ಲ, ಅದು ಅಪ್ಪ ಬಸವಣ್ಣನ ನೆಲೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಕಾರಣದಿಂದ ಆ ಬಸವ ಪಾದವನ್ನು ಮಸ್ತಕದಲ್ಲಿ ಹೊತ್ತಿರಲು ನಾನು ನೀನಾದಿನ ಈ ಯೋಗಿನ. ಬಸವ ಪಾದವನು ಅಂತ ಹೇಳಿದ್ರೆ ಬಸವಣ್ಣನವರ ಶ್ರೀಚರಣ ಅಂತ ಅನ್ನೋಂಥ ಲೆಕ್ಕ ಅಷ್ಟೇ ಅರ್ಥ ಅಲ್ಲ. ಆ ಬಸವ ಪಾದವನು ಅಂತಂದರೆ ಬಸವಣ್ಣನವರ ಸಾಧನೆಯ ಅನುಭವದ ಕಾಲುಭಾಗ, ಬಸವಣ್ಣನವರ ಬೋಧನೆಯಿಂದ ನಾವು ತಿಳಿದುಕೊಂಡದ್ದು, ಬಸವಣ್ಣನವರಿಂದ ಪ್ರೇರಿತವಾಗಿ ಕಲಿತದ್ದು ಕಾಲುಭಾಗ. ಇನ್ನು ಮುಕ್ಕಾಲು ಭಾಗ ನಾವು ಸಾಧನೆ ಮಾಡ್ಕೊಂಡು ಹೋಗಬೇಕು. ಪಾದ ಅಂತ ಹೇಳಿದ್ರೆ 25%. ಅರ್ಧ ಒಂದು ವಸ್ತುವಿಗೆ 4 ಪಾದ, ಅಂದರೆ ಕಾಲು ಭಾಗ, ಕಾಲು ಭಾಗ, ಕಾಲು ಭಾಗ, ಕಾಲು ಭಾಗ. ಅದನ್ನು ಕಾಲು, ಅರ್ಧ, ಮುಕ್ಕಾಲು, ಪೂರ್ತಿ ಅಂತ ನಾವು ಹೇಳ್ತೇವಲ್ಲ, ಆ ನೆಲೆಯಲ್ಲಿರ್ತಕ್ಕಂಥದ್ದು. ಆ ಬಸವನ ವಿಶೇಷವಾಗಿ ಇಲ್ಲಿ ನೋಡ್ತಕ್ಕಂಥದ್ದು ನೋಡಿ, ಎಷ್ಟು ವಿಶೇಷವಾದಂಥ ಮಾತನ್ನು ಇಲ್ಲಿ ಅವರು ಹೇಳ್ತಾರೆ. ಆ ಬಸವ ಪಾದವನ್ನು ಮಸ್ತಕದಲ್ಲಿ ಹೊತ್ತಿರಲು, ಬಸವಣ್ಣನವರ ಬೋಧನೆಯ ಕಣಗಳ ಕ್ಷಣಗಳನ್ನು ನನ್ನ ತಲೆಯಲ್ಲಿ ಇಟ್ಟುಕೊಂಡಿರುವಾಗ, ಬಸವಣ್ಣನವರ ವಚನಗಳಿಂದ, ಅವರ ಸಾಧನೆಯಿಂದ, ಅವರನ್ನು ನೋಡೋದ್ರಿಂದ, ಅವರನ್ನು ಅನುಸರಿಸೋದ್ರಿಂದ, ಅದರಿಂದ ನಮಗೆ ತಲುಪುವಂಥದ್ದು ಪಾದ ಅಂದರೆ ಕೇವಲ 25%. ಇನ್ನು ನಮ್ಮ ಸಾಧನೆ, ಸಂವೇದನೆ ಮತ್ತು ಪರಿಪೂರ್ಣತೆಯಲ್ಲಿ 3 ಮುಂದಿನ ಪಾದಗಳನ್ನು ನಾವು ತಲುಪಬೇಕು. ಅದಕ್ಕೆ ಕಾರಣವಾಗ್ತಕ್ಕಂಥದ್ದು, ಅದಕ್ಕೆ ಪ್ರೇರಕವಾಗ್ತಕ್ಕಂಥದ್ದು, ಅದಕ್ಕೆ ಸಾಧಕವಾಗ್ತಕ್ಕಂಥದ್ದು ಬಸವಣ್ಣನವರಿಂದ ನಾವು ಪಡೆದ ಕಾಲು ಭಾಗ, ಅದನ್ನು ಮಸ್ತಕದಲ್ಲಿ ಹೊತ್ತಿರಲು, ಆ ಬೋಧನೆಯನ್ನು ನಮ್ಮ ತಲೆಯಲ್ಲಿ ಇಟ್ಟುಕೊಂಡು ನಮ್ಮ ಸಾಧನೆಯಲ್ಲಿ ನಾವು ತೊಡಗಿದಾಗ ಅದರ ಪರಿಣಾಮ ಏನಾಗ್ತದೆ, ಆನು ನೀನಾದಿನ ಯೋಗಿನಾಥ. ಆ ಕಾಲು ಭಾಗ ನಮ್ಮ ತಲೆಯಲ್ಲಿ ಕುಂತರೆ ಎಲ್ಲವೂ ಬಸವಮಯವಾಗಿ, ಬಸವ ಪ್ರಜ್ಞೆ ಜಾಗೃತವಾಗಿ, ಬಸವಾನುಸಂಧಾನದ ನೆಲೆಯಲ್ಲಿ ಬಸವನಾನಂದದ ನೆಲೆಯನ್ನು ತಲುಪ್ತಕ್ಕಂಥ ಒಂದು ಅದ್ಭುತವಾಗಿರುವಂಥ ವ್ಯವಸ್ಥೆಗೆ ನಾವು ಸಂಯೋಜನೆಗೊಳ್ತೇವೆ. ಅದನ್ನು ನಾವು ಸಹಜವಾದ ರೀತಿಯಲ್ಲಿ ಜೋಡಿಸ್ಕೊಂಡು ಹೋಗ್ತೇವೆ. ಇದು ಬಹಳ ಮುಖ್ಯ. ಮುಂದೆ ಹೇಳ್ತಾರೆ, ಈ ದಿಟ ಬಸವನ ಕಂಡು ಮದಿಸುವುದೈ ಪದಳದಲ್ಲಿ ಶಿವಮಾರ್ಗ ನಂಬಿ ಇಹುದು, ಸದಮಲ ಬಸವನ ಪಾದವೇ ಗತಿ ಎಂದು ಒದಗುವುದು ಶಿವಭಕ್ತಿ ಯೋಗಿನಾಥ. ಬಸವಣ್ಣನೇ ಮಾರ್ಗದರ್ಶನ ಅಂತ ನಾವು ತಿಳ್ಕೊಂಡಾಗ ಸದಮಲ ಬಸವನ ಪಾದವೇ ಗತಿ ಎನ್ನಲು ಒದಗುವುದು ಶಿವಭಕ್ತಿ ಯೋಗಿನಾಥ. ನೀನು ಸಾಧನೆಯಲ್ಲಿ ನಾನು ಸಾಧಕ ಅಂತ ಅನ್ನುವಂಥ ಉತ್ಸಾಹ ಮತ್ತು ಕರ್ತವ್ಯ ಪ್ರಜ್ಞೆ ಎಲ್ಲವೂ ಜಾಗೃತವಾಗಿದ್ದು ಮಾಡುವ ಮಾಟದಲ್ಲಿ ತಾನಿಲ್ಲದಿರುವ ಸಹಜ ಪ್ರಕ್ರಿಯೆಯ ನೆಲೆಯಲ್ಲಿ ನೀನು ಹೆಜ್ಜೆ ಇಟ್ಟುಕೊಂಡು ಹೋಗಬೇಕು.
ಆ ವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂತಂದರೆ ನಾವು ಅದನ್ನು ಹೇಗೆ ಅನುಸಂಧಾನ ಮಾಡಿ ನಾವು ಸಾಮರಸ್ಯಗೊಳ್ತೇವೆ, ಅದರ ಪರಿಣಾಮ ಫಲಪದ ಪ್ರಯೋಜನ ನಮಗೆ ಜಾಸ್ತಿ ಸಿಗ್ತದೆ. ಈ ದಿಟ ಬಸವನ ಕಂಡು ಮುದಿಸುವುದೈ ಪದುಳದಲ್ಲಿ ಶಿವಮಾರ್ಗ ನಂಬಿಯುವುದು, ಸದಮಲ ಬಸವನ ಪಾದವೇ ಗತಿ ಎನ್ನಲು ಒದಗುವುದು ಶಿವಭಕ್ತಿ ಯೋಗಿನಾಥ. ಹೌದು, ಇದಕ್ಕೆ ತಯಾರಾಗಬೇಕಾದ್ರೆ ಮುಂದಿನ ಇದರಲ್ಲಿ ಹೇಳ್ತಾರೆ, ಭಸಿತವನು ಬಾಳದಲ್ಲಿ ಒಗೆದು ರುದ್ರಾಕ್ಷಿಯನು ಅಸಮಾಕ್ಷ ಗತಿ ಎಂದು ಕಂಠದಲ್ಲಿ ಬಸವನೇ ಗತಿ ಎಂದು ಶ್ರೀ ಭಸಿತವ ಧರಿಸಿ ಹಸನಾದನೈ ಗುರುವೆ ಯೋಗಿನಾಥ. ನೋಡಿ, ರುದ್ರಾಕ್ಷ ಧಾರಣೆ, ಭಸ್ಮಧಾರಣೆ ಇವುಗಳನ್ನು ಕುರಿತು ಅದರಲ್ಲಿ ಬಸವತತ್ವದ ಅಂತರಂಗದ ಅನುಸಂಧಾನವನ್ನು ಕುರಿತು ಇಲ್ಲಿ ಹೇಳ್ತಾರೆ. ಭಸಿತವನು ಬಾಳದಲ್ಲಿ ಒಗೆದು, ಬಾಳ ಅಂದರೆ ಹಣೆಯಲ್ಲಿ ಭಸಿತವನ್ನು ಧರಿಸಿ ಆ ರುದ್ರಾಕ್ಷವನ್ನು ಅಸಮಾಕ್ಷ ಗತಿ ಎಂದು ಕಂಠದಲ್ಲಿ ಬಸವನೇ ಗತಿ ಎಂದು ಶ್ರೀ ಬಸಿತವ ಧರಿಸಿ ಹಸನಾದನೈ ಗುರುವೆ ಯೋಗಿನಾಥ. ಹಣೆಗೆ ಭಸ್ಮಧಾರಣೆ ಅಂತ ನಾವು ಹೇಳ್ತೇವೆ. ನಾವು ಲೌಕಿಕವಾದ ಆಚರಣೆ, ವಿಭೂತಿಯನ್ನು ಹಣೆಗೆ ಧರಿಸೋದು. ಹಣೆಗೆ ಯಾಕೆ ಧರಿಸಬೇಕು? ಭಸಿತ ಅಂದರೆ ಏನು? ಇದರ ಅಂತರಂಗವನ್ನು ನಾವು ತಿಳ್ಕೊಳ್ಬೇಕು. ನೋಡಿ, ಭಸ್ಮ ಅಂತ ಹೇಳಿದ್ರೆ ಎಲ್ಲವನ್ನೂ ಒಳಗೊಂಡು ಎಲ್ಲರೊಡನೆ ಬೆರೆತಂಥದ್ದು. ಈಗ ನೋಡಿ, ಉದಾಹರಣೆಗೆ ಗಂಧದ ಮರದ ಚಕ್ಕೆ ಇದೆ, ಸಾಮಾನ್ಯವಾಗಿರ್ತಕ್ಕಂಥ ಗಿಡ ಮರಗಳ ಕಡ್ಡಿ ಚೂರುಗಳಿವೆ. ಅವುಗಳನ್ನು ಹಾಗೇ ನೋಡಿದಾಗ ಗಂಧದ ಮರಕ್ಕೆ ವಿಶಿಷ್ಟವಾದ ಸ್ಥಾನ, ಇವೆಲ್ಲ ಸಾಮಾನ್ಯವಾಗಿರ್ತಕ್ಕಂಥದ್ದು, ಅದು ಅಸಾಮಾನ್ಯ. ಆದರೆ ಇವೆಲ್ಲವನ್ನೂ ಸಹ ಸಂಪೂರ್ಣವಾಗಿ ಭಸ್ಮ ಮಾಡಿದಾಗ ಆ ಭಸ್ಮದಲ್ಲಿ ಇದು ಗಂಧದ ಮರದ ಚಕ್ಕೆಯ ಭಸ್ಮ, ಇದು ಸಾಮಾನ್ಯವಾಗಿರುವಂಥ ಬೆರಣಿ ಭಸ್ಮ ಅಂತ ನಮಗೆ ಗೊತ್ತಾಗೋದಿಲ್ಲ. ಎಲ್ಲವೂ ಸಮಾನ. ಲೌಕಿಕದಲ್ಲಿ ಮೇಲು ಕೀಳುಗಳಿಂದ ತೋರಿಸಿಕೊಳ್ತಕ್ಕಂಥ ಈ ವ್ಯವಸ್ಥೆ ಭಸಿತವಾದಾಗ ಎಲ್ಲವೂ ಸಮಾನ ಇರ್ತದೆ. ಭಸಿತ ಅಂತ ಹೇಳಿದ್ರೆ ಎಲ್ಲರೊಳಗೊಂದಾಗಿ ಎಲ್ಲರೊಳಗೆ ಎಲ್ಲವೂ ಪರಿಪೂರ್ಣವಾಗಿರ್ತಕ್ಕಂಥ ಅಂತಃಪ್ರಜ್ಞೆಯ ಸ್ಥಿತಿ ಅದು. ಆಮೇಲೆ ಅಷ್ಟೇ ಅಲ್ಲ, ಯಾವುದನ್ನು ಬೇಕಾದರೂ ನೀವು ಪರಿವರ್ತನೆ ಮಾಡ್ಬೋದು. ಮರವನ್ನು ಸುಟ್ಟರೆ ಇದ್ಲಾಗ್ತದೆ, ಇದ್ದನ್ನು ಸುಟ್ಟರೆ ಬೂದಿ ಆಗ್ತದೆ. ಆದರೆ ಇದ್ದಲು ಮರ ಇತ್ಯಾದಿಯಾಗಿ ಬೇರೆ ಬೇರೆ ಕಾಣುವಂಥದ್ದು. ಆದರೆ ಭಸ್ಮ ಇದೆಯಲ್ಲ, ಭಸ್ಮವನ್ನು ಸುಟ್ಟರೆ ಏನಾಗುತ್ತೆ? ಅದು ಭಸ್ಮವೇ ಆಗಿರುತ್ತೆ. ಯಾವತ್ತೂ ಅಪರಿವರ್ತನೀಯವಾಗಿರ್ತಕ್ಕಂಥ ಮೂಲ ಸತ್ವವನ್ನು ಹೊಂದುವ ಆ ಪದಾರ್ಥ ಇದೆಯಲ್ಲ, ಆ ಪ್ರಸಾದ ಇದೆಯಲ್ಲ, ಅದನ್ನು ಭಸ್ಮ ಅಂತ ಕರೀತಾರೆ. ಅದನ್ನು ಹಣೆಗೆ ಯಾಕೆ ಧರಿಸ್ಬೇಕು? ನೋಡಿ, ಯೌಗಿಕವಾಗಿ ಹೇಳೋದಾದರೆ ಆಜ್ಞಾಚಕ್ರದಿಂದ ಸಹಸ್ರದಳ ಕಮಲಕ್ಕೆ, ಶಿಖಾಚಕ್ರಕ್ಕೆ ಹೋಗುವಂಥ ಮಾರ್ಗದಲ್ಲಿ ಆಜ್ಞಾಚಕ್ರದಿಂದ ಅಲ್ಲಿ ಹೋಗ್ತಕ್ಕಂಥ ಮಧ್ಯಸ್ಥಾನ ಇದೆಯಲ್ಲ, ಅದನ್ನು ಹಣೆ ಅಂತ ಕರೀತಾರೆ. ನೋಡಿ, ಆಜ್ಞಾಚಕ್ರ 3 ಕಣ್ಣುಗಳ ಮೂಲ ನೆಲೆಯಲ್ಲಿ ಕಂಡು ಬಂದರೆ, ನೆತ್ತಿಯ ಮೇಲೆ ಅದು ಒಂದು ಆ ಸಹಸ್ರಾರ ಚಕ್ರದ ನೆಲೆ ಇರ್ತದೆ. ಇವೆರಡರ ನಡುವೆ ಪರಿವರ್ತನೀಯ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅಪರಿವರ್ತನೀಯ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನೆಲೆಯಲ್ಲಿ ನಾವು ನೋಡ್ತಕ್ಕಂಥದ್ದು ಆಜ್ಞಾಚಕ್ರದಿಂದ ಸಹಸ್ರದಳ ಕಮಲಕ್ಕೆ ಹೋಗುವಂಥ ಮಧ್ಯದ ಖಾಲಿ ಜಾಗ ಇದೆಯಲ್ಲ, ಅಲ್ಲಿ ಭಸ್ಮ ಇರಬೇಕು. ಅಂತಂದರೆ ಅಪರಿವರ್ತನೀಯವಾಗಿರ್ತಕ್ಕಂಥ ಪರಿಪೂರ್ಣವಾಗಿ ಭಸ್ಮದ ನೆಲೆಯನ್ನು ಅದು ಹೊಂದಿರಬೇಕು. ಆ ಭಸ್ಮದ ನೆಲೆಯನ್ನು ಹೊಂದಿದಾಗ ಏನಾಗುತ್ತೆ ಅಂತಂದರೆ, ಮೇಲು ಕೀಳು ಹೌದು ಅಲ್ಲ, ಈ ದ್ವಂದ್ವ ಮತ್ತು ಈ ಹೆಚ್ಚು ಕಡಿಮೆ ಇವನ್ನೆಲ್ಲ ಕಳೆದು ಪರಿಪೂರ್ಣವಾಗಿ ಏಕಸತ್ವ ಸಮರಸದ ನೆಲೆಯಲ್ಲಿ ತಲುಪತಕ್ಕಂಥದ್ದು ಅದು ಆಜ್ಞಾಚಕ್ರದಿಂದ ಮುಂದೆ ಸಹಸ್ರದಳ ಕಮಲಕ್ಕೆ ಹೋಗುವ ದಾರಿಯಲ್ಲಿ ನಾವು ಪರಿವರ್ತನೆ ಮಾಡಿಕೊಳ್ಬೇಕಾದಂಥ ವಿಧಾನ. ಈ ಕಾರಣಕ್ಕೆ ಶರಣರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ಭ್ರೂಮಧ್ಯದ ಸ್ಥಾನ ಆಜ್ಞಾಚಕ್ರ ಇದ್ದರೆ, ಈ ನೆತ್ತಿ ಸಂಪೂರ್ಣವಾಗಿ ಸಹಸ್ರದಳ ಕಮಲ ಇದ್ದರೆ, ಈ ಮಧ್ಯದಲ್ಲಿ ಭಸ್ಮಧಾರಣೆಯನ್ನು ಮಾಡುವ ಲೆಕ್ಕದಲ್ಲಿ
ಈ ಶರೀರದಿಂದ ಬರ್ತಕ್ಕಂಥ ಹೌದು ಅಲ್ಲ ಅನ್ನುವಂಥ ಎಲ್ಲ ತಿಳುವಳಿಕೆಗಳೂ ಸಹ ಭಸ್ಮರೂಪವನ್ನು ಧರಿಸಿ, ಅಂದರೆ ಮೇಲು ಕೀಳು ಅಂತ ಅನ್ನುವಂಥ ಭೇದವನ್ನು ಬಿಟ್ಟು ಅಭೇದವಾಗಿ ಅಭೇದ್ಯವಾಗಿ, ಆಮೇಲೆ ಅಷ್ಟೇ ಅಲ್ಲ ಅಪರಿವರ್ತನೀಯವಾಗಿ ನಿಜಾನುಭವದ ನಿಶ್ಚಿಂತ ನಿಜಸ್ಥಿತಿಯನ್ನು ಹೊಂದುವಂಥ ನೆಲೆ ಇದೆಯಲ್ಲ, ಅದು ಭಸ್ಮಧಾರಣೆಯ ಸಂಕೇತ. ನಾವು ಸುಮ್ಮನೆ ಹಣೆಗೆ ಭಸ್ಮ ಧರಿಸ್ಬಿಡ್ತೀವಿ, ಹಣೆಗೆ ಭಸ್ಮ ಧರಿಸಿದ್ರಾಯಿತು ಅಂತಲ್ಲ. ಆ ಭಸ್ಮ ಯಾವ ರೀತಿ ಅಪರಿವರ್ತನೀಯವಾಗಿ ಅಭೇದ್ಯವಾಗಿ ಸಮಾನವಾಗಿ ಶಾಂತವಾದ ನೆಲೆಯಲ್ಲಿರ್ತದೆ, ಅದು ನಮ್ಮ ಮೆದುಳಿನ ಮುಖಾಂತರವಾಗಿ ಇಡೀ ಶರೀರ, ಈ ಅಂಗವೆಲ್ಲವೂ ಸಹ ಲಿಂಗ ಶರೀರವಾಗಿ ಪರಿವರ್ತಿತವಾಗಬೇಕಾದರೆ ಭಸ್ಮದ ನೆಲೆ ಬಹಳ ಮುಖ್ಯ. ಭಸ್ಮವನ್ನು ಈ ಕಾರಣಕ್ಕೋಸ್ಕರ ತೋರಿಸ್ತಾರೆ. ಅಲ್ಲಿಂದ ಮುಂದೆ ಬಂದರೆ ರುದ್ರಾಕ್ಷಿಯನ್ನು ಅಸಮಾಕ್ಷ ಗತಿ ಎಂದು ಕಂಠದಲ್ಲಿ ಧರಿಸಬೇಕು ಅಂತ. ರುದ್ರಾಕ್ಷಿ ಅಂದ್ರೇನು? ನಾವೊಂದು ಮರದ ಹಣ್ಣು ರುದ್ರಾಕ್ಷಿ ಅಂತ ನಾವು ಹೇಳ್ತೀವಿ. ರುದ್ರಾಕ್ಷಿ ಅಂತಂದರೆ ರಾಗದ್ವೇಷಗಳನ್ನು ಮೀರಿರ್ತಕ್ಕಂಥ, ಎಲ್ಲ ಸಮಸ್ಯೆಗಳನ್ನು ಮೀರಿರ್ತಕ್ಕಂಥ ಜ್ಞಾನ ಚಕ್ಷು ಇದೆಯಲ್ಲ, ಅದು ರುದ್ರಾಕ್ಷಿ. ರುದ್ರ ಅಂದ್ರೇನು? ಹೃದಂ ದ್ರಾವಯತಿ ಇತಿ ರುದ್ರ ಅಂತ ಹೇಳ್ತಾರೆ. ಎಲ್ಲ ಸಮಸ್ಯೆಗಳನ್ನು ಅಡಚಣೆಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುವಂಥದ್ದು ರುದ್ರ ಪ್ರಜ್ಞೆ. ಬರ್ತಕ್ಕಂಥ ಅನಾಹುತಗಳು, ಬರ್ತಕ್ಕಂಥ ಸವಾಲುಗಳು, ಬರ್ತಕ್ಕಂಥ ಅಡಚಣೆಗಳು ಇವೆಲ್ಲವೂ ಇಲ್ಲವಾಗಿಸುವಂತಹ ಮೂಲ ಸತ್ವ ಇದೆಯಲ್ಲ, ಅದನ್ನು ರುದ್ರ ಅಂತ ಹೇಳ್ತಾರೆ. ಹೃದಂ ದ್ರಾವಯತಿ ಇತಿ ರುದ್ರ. ಆ ರುದ್ರ ಪ್ರಜ್ಞೆ ನಮ್ಮ ನೋಟದಲ್ಲಿ ಅದು ನಿಲ್ಲಬೇಕು. ನೋಟದಲ್ಲಿ ಅದು ನಿಲ್ಲಬೇಕು ಅಂತ ಹೇಳಿದ್ರೆ ನಾವು ನೋಡುವುದೆಲ್ಲವೂ ಈ ದೋಷರಹಿತವಾಗಿರ್ತಕ್ಕಂಥ ಮೂಲ ಸ್ಥಿತಿಯನ್ನು ತಲುಪುವ ವಿಚಾರವಾಗಿ ಅದು ಮೂಡಿ ಬರಬೇಕು. ನೋಡಿ ಹೇಗಿದೆ, ಮೂಲ ಸ್ಥಿತಿಯನ್ನು ತಲುಪುವಂಥ ನೆಲೆಯಲ್ಲಿ ಅಲ್ಲಿ ಬರಬೇಕು ಅಂತಂದರೆ ಅದು ಸಾಮಾನ್ಯ ಅಲ್ಲ. ಅದು ಪ್ರತಿಯೊಂದು ವ್ಯವಸ್ಥೆಯನ್ನು, ಅಂತರಂಗವನ್ನು ಭೇದಿಸಿ ಅದರಲ್ಲಿರುವ ದೋಷಗಳನ್ನು ತೆಗೆದು ಸಹಜವಾದ ರೀತಿಯಲ್ಲಿ ತಲುಪುವಂತಹ ನಿಶ್ಚಿಂತ ನಿಭ್ರಾಂತ ಸ್ಥಿತಿ ಇದೆಯಲ್ಲ, ಅದನ್ನು ತಲುಪಿಸುವಂಥ ನೆಲೆ ಅದು ರುದ್ರಾಕ್ಷ. ರುದ್ರಾಕ್ಷ ಮಾಲೆ ನೋಡಿ, ಯಾವತ್ತೂ ಹೇಳ್ತೇನೆ, ಈ ರುದ್ರಾಕ್ಷಿ ನಾವು ಮೂಲಿಕೆಗಳ ಲೆಕ್ಕದಲ್ಲಿ ನಾವು ತೆಗೆದುಕೊಂಡರೂ ಸಹ ಈ ರುದ್ರಾಕ್ಷಿ ಅದನ್ನು ನಿತ್ಯ ಧಾರಣದಿಂದ ನಮ್ಮ ರಕ್ತದೊತ್ತಡ ಇತ್ಯಾದಿಗಳನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಸಹಕಾರಿಯಾಗ್ತದೆ ಅಂತನ್ನುವಂಥದ್ದು ವಾಸ್ತವ ಸತ್ಯ. ಅದನ್ನು ನಾವಿಲ್ಲಿ ಗಮನಿಸಬೇಕು. ಅದನ್ನು ಅಂತರಂಗಕ್ಕೆ ತೆಗೆದುಕೊಳ್ಳುವಂಥ ನೆಲೆಯಲ್ಲಿ ಹೇಳ್ತಾರೆ, ಬಸಿತವನು ಬಾಳದಲ್ಲಿ ಒಗೆದು ರುದ್ರಾಕ್ಷಿಯನ್ನು ಅಸಮಾಕ್ಷ ಗತಿ ಎಂದು ಕಂಠದಲ್ಲಿ ಬಸವನೇ ಗತಿ ಎಂದು ಶ್ರೀ ಬಸಿತವಂ ಧರಿಸಿ ಹಸನಾದನೈ ಗುರುವೇ ಯೋಗಿನಾಥ. ನೋಡಿ ಯಾವ ರೀತಿ ಹೇಳ್ತಾರೆ, ನನ್ನ ಅಂತರಂಗದಲ್ಲಿರ್ತಕ್ಕಂಥ ನೆಲೆಯನ್ನು ಸಂಪೂರ್ಣವಾಗಿ ಕಂಠದಲ್ಲಿ ರುದ್ರಾಕ್ಷಿಯನ್ನು ಧರಿಸಿದ್ದಷ್ಟೇ ಅಲ್ಲ, ಅಸಮಾಕ್ಷನೆ ಬಸವನೇ ಗತಿ ಎಂದು ಬಸವನನ್ನು ಬಿಟ್ಟು ಬೇರೆ ಇನ್ನೇನು ಇಲ್ಲ ಅಂತ ಅನ್ನುವಂಥ ರೀತಿಯಲ್ಲಿ ಅದನ್ನು ಗಮನಿಸಿ ಆ ಶ್ರೀಭಸಿತವನ್ನು ಧರಿಸಿ ನಾನು ಗುರುವೇ ನಿಮ್ಮ ಮಾರ್ಗದಲ್ಲಿ ನಾನು ಹಸನಾದೆ, ಅಂದರೆ ಶುದ್ಧನಾದೆ, ನಾನು ಈ ಸಾಧನೆಗೆ ಯೋಗ್ಯತೆಯನ್ನು ಪಡೆದೆ ಅಂತನ್ನುವಂಥ ಮಾತು. ಮುಂದೆ ಹೇಳ್ತಾರೆ, ಬಸವಪ್ಪ ಶರಣಯ್ಯ, ಬಸವೇಶ ಶರಣಯ್ಯ, ಬಸವರಸ ಶರಣಯ್ಯ, ಶರಣು ಶರಣು, ಬಸವಣ್ಣ ಬಸವಯ್ಯ ಬಸವ ಗತಿಮತಿಯನಗೆ ಬಸವ ಗುರು ಶರಣಯ್ಯ ಯೋಗಿನಾಥ. ನೋಡಿ, ಈ ಸಾಧನೆಯನ್ನೆಲ್ಲ ಮಾಡಿಕೊಂಡ ಮೇಲೆ ನಾನು ಏನು ಹೇಳ್ತೇನೆ, ನಾನು ಏನು ಕೇಳ್ತೇನೆ, ನನ್ನ ಸಂಕಲ್ಪ ಏನು ಅಂತ ಅಂದ್ಬಿಟ್ಟು ತನ್ನತನವನ್ನೆಲ್ಲ ಮರೆತು ಆ ಶಿವಸಂಕಲ್ಪಯುಕ್ತನಾಗಿ ಬರ್ತಕ್ಕಂಥ ನೆಲೆ ಇದೆಯಲ್ಲ, ಇದು ಎಷ್ಟು ಸ್ವಾರಸ್ಯವಾದ್ದು ಅಂತ ಅನ್ನೋ ಗಮನದಲ್ಲಿ ಬಸವ ಪ್ರಜ್ಞೆಯನ್ನು ಮೀರಿದ್ದೇನೂ ಇಲ್ಲ. ನಾನು ಹೇಳುವಂಥದ್ದೆಲ್ಲವೂ ಬಸವ ಪ್ರಜ್ಞೆಯೇ, ಬಸವಮಯವಾಗಿರ್ತಕ್ಕಂಥದ್ದು. ಬಸವಪ್ಪ ಶರಣಯ್ಯ, ಬಸವೇಶ ಶರಣಯ್ಯ, ಬಸವಣ್ಣ ಶರಣಯ್ಯ, ಬಸವರಸ ಶರಣಯ್ಯ, ಬಸವದಂಡೇಶ ಶರಣು, ಬಸವಣ್ಣ ಬಸವಯ್ಯ ಬಸವ ಗತಿಮತಿಯನಗೆ ಬಸವ ಗುರು ಶರಣಯ್ಯ ಯೋಗಿನಾಥ. ಆ ಲೆಕ್ಕದಲ್ಲಿ ಆ ಗುರುತ್ವದ ಅನುಭವ, ಆ ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ತನ್ನ ಒಳಹೊರಗೆಲ್ಲವನ್ನೂ ಆವರಿಸಿಕೊಂಡು ಬಸವ ಪ್ರಜ್ಞೆಯ ನೆಲೆಯಲ್ಲಿ ಪೂರ್ತಿ ನಿಂತಾಗ ಬೇರೆ ಇನ್ನೇನಿದೆ,
ಮುಂದೆ ಅದನ್ನೇ ಅವರ ಮನಸ್ಸಿನಲ್ಲಿ ಬೇರೆ ಇನ್ಯಾವುದೂ ಇಲ್ಲ. ಶರೀರದಲ್ಲಿ, ಬುದ್ಧಿಯಲ್ಲಿ, ಭಾವದಲ್ಲಿ ಬರ್ತಕ್ಕಂಥ ತರಂಗಗಳೆಲ್ಲವೂ ಬಸವಮಯವೇ. ಬಸವ 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 ಬಸವೇಶ ಬಸವರಸ, ಬಸವಯ್ಯ ನಿಮ್ಮಡಿಗೆ ಶರಣು ಶರಣು, ಬಸವ ಬಸವಲಿಂಗ ಬಸವಪ್ಪ ಬಸವೇಶ ಬಸವಯ್ಯ ಶರಣೆಂಬೆ ಯೋಗಿನಾಥ. ಯಾವುದೇ ಶಬ್ದ ಹೊರಗಿನಿಂದ ಬಂದು ಶಬ್ದ ನಿಶ್ಶಬ್ದ ಎಲ್ಲವೂ ಅಪ್ಪ ಬಸವಣ್ಣನನ್ನು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ನನಗೆ ಆಶ್ರಯ ಕೊಡು ಅಪ್ಪ ಬಸವಣ್ಣ, ನಿನ್ನನ್ನು ಬಿಟ್ಟು ಬೇರೆ ಏನಿದೆ ನನಗೆ? ನಿನ್ನ ಆಶ್ರಯದಲ್ಲಿ ನಾನು ಇರುವವನು. ನನ್ನನ್ನು ತಾಯಿಯ ಮಡಿಲ ಮಗುವಾಗಿ ನನ್ನನ್ನು ಸ್ವೀಕಾರ ಮಾಡು. ಶರಣ ಆಗು ಬಸವಯ್ಯ, ಶರಣ ಆಗು ಬಸವೇಶ, ಶರಣ ಆಗು ಬಸವ ದಂಡೇಶ ಶರಣು, ಶರಣ ಸಂದೋಹಕ್ಕೆ ಕರುಣಾಕರನು ಬಸವ, ಶರಣ ಆಗು ಗುರು ಬಸವ ಯೋಗಿನಾಥ. ಕಲ್ಯಾಣದಲ್ಲಿ ಇರತಕ್ಕಂಥ ಎಲ್ಲ ಶರಣ ಸಂದೋಹ ಇದೆಯಲ್ಲ, ಅದೆಲ್ಲಕ್ಕೆ ಆಶ್ರಯದಾತನಾದವನು ನೀನು. ನನ್ನನ್ನು ಅದೇ ರೀತಿಯಲ್ಲಿ ತೆಗೆದುಕೋ, ಆ ಲೆಕ್ಕದಲ್ಲಿ ಪರಿಪೂರ್ಣತೆಯನ್ನು ಹೊಂದು. ನೋಡಿ, ಶರಣು ಶರಣೋ ಬಸವ. ನೋಡಿ, ಬಸವಪ್ಪ ಶರಣಯ್ಯ, ಬಸವೇಶ ಶರಣ, ಬಸವಣ್ಣ ಬಸವರಸ, ಬಸವದಂಡೇಶನೇ ಶರಣು ಶರಣು, ಬಸವಪ್ಪ ಎನ್ನಯ್ಯ, ಗುರುಮೂರ್ತಿ ಬಸವಯ್ಯ ಶರಣು ಶರಣಾರ್ಥಿಯೈ ಯೋಗಿನಾಥ. ನೋಡಿ, ಬಸವ ಪ್ರಜ್ಞೆ ಸಂಪೂರ್ಣವಾಗಿ ಆಮೂಲವಾಗಿ ಒಳಹೊರ ಒಂದಾಗಿ ಆವರಿಸ್ಬಿಡ್ತು ಅಂತ ಹೇಳಿದ್ರೆ ಬೇರೆ ಅಕ್ಷರಗಳೇ ಇಲ್ಲ. ಶಬ್ದ ನಿಶ್ಶಬ್ದ ಸಂವೇದನೆ ನಿವೇದನೆ ಎಲ್ಲವೂ ಬಸವಮಯ. ನೋಡಿ, ಇದು ನಿಜವಾದಂಥ ರೀತಿಯಲ್ಲಿ ಆ ಪರಿಪೂರ್ಣತೆಯ ಆನುಭಾವಿಕ ನಿಲುವು. ನೋಡಿ, ಅದನ್ನು ಈ 3-4 ಪದ್ಯಗಳಲ್ಲಿ ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ ನೋಡಿ. ಶರಣಾಗು ಅಂತ ಅಪ್ಪ ಬಸವಣ್ಣನ ಕೇಳಿಕೊಂಡ ಮೇಲೆ ಬಸವಪ್ಪ ಬಸವಯ್ಯ ಬಸವಣ್ಣ ಬಸವರಸ ಬಸವದಂಡೇಶನೇ ಶರಣು ಶರಣು, ಬಸವಪ್ಪ ಎನ್ನಯ್ಯ ಗುರುಮೂರ್ತಿ ಬಸವಯ್ಯ ಶರಣು ಶರಣಾರ್ಥಿಯೈ ಯೋಗಿನಾಥ. ಇದಿಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ, ಶರಣು ಶರಣೋ ಬಸವ, ಶರಣು ಬಸವಲಿಂಗ, ಶರಣಯ್ಯ ಬಸವಯ್ಯ ಬಸವ ಪ್ರಭುವೆ, ಶರಣು ಶರಣೆಂಬ ಸ್ಮರಣೆ ಮಾತ್ರದಿ ನಾನು ಹರಣ ಒಳಿದೆನು ಗುರುವೇ ಯೋಗಿನಾಥ. ನೋಡಿ, ನಾನು ನಾನು ನನ್ನದು ನನ್ನದು ಅಂತನ್ನುವಂಥ ಅಹಂ ಮಮಕಾರವನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿದ್ದು ನಿನ್ನ ಹೆಸರು ಹೇಳಿದ ತಕ್ಷಣ ಅದರ ಜೊತೆಯಲ್ಲಿ ನಾನು ಸಂಪೂರ್ಣವಾಗಿ ಒಂದಾಗಿ ಹೋದೆ. ನಾನು ಮತ್ತೆ ಇನ್ಯಾವುದೇ ರೀತಿಯಿಂದ ನನ್ನ ಲೆಕ್ಕ ಇಟ್ಕೊಳ್ಳಲಿಲ್ಲ. ನೋಡಿ, ಶರಣಯ್ಯ ಬಸವಯ್ಯ ಬಸವ ಪ್ರಭುವೆ ಶರಣು ಶರಣೆಂದೆನ್ನುತ್ತ ಶರಣು ಶರಣು ಎನ್ನುವ ಸ್ಮರಣೆಯನ್ನು ಮಾಡ್ತಾ ಇದ್ದಾಗೇ ನಾನು ನನ್ನ ಅಹಂ ಮಮಕಾರಗಳ ನೆಲೆಯನ್ನು, ಈ ಲೌಕಿಕ ಪ್ರಜ್ಞೆಯನ್ನೇ ಮರೆತೆ ನಾನು ಅಂತ ಹೇಳ್ತಾರೆ. ಬಸವ ಎಂದೊಮ್ಮೆ ಮನ ಒಸೆದು ನೆನೆದೊಡೆ, ಬಸವ ಹಸುವಿಂಗೆ ಹಸುವಾಗಿ ತೋರ್ಪನೈಸೆ. ಬಸವ ಬಸವ ಎಂದು ನಮ್ಮ ಮನಸ್ಸು ಬಸವ ಪ್ರಜ್ಞೆಯಲ್ಲಿ ಕರಗೋಯ್ತು ಅಂತ ಹೇಳಿದ್ರೆ ಏನಾಗುತ್ತೆ ನೋಡಿ, ಎಷ್ಟು ಸ್ವಾರಸ್ಯವಾಗಿದೆ. ಬಸವ ಹಸುವಿಂಗೆ ಹಸುವಾಗಿ ತೋರ್ಪನೈಸೆ. ನಮ್ಮ ಪ್ರಾಣ ಏನಿದೆಯಲ್ಲ, ಆ ಪ್ರಾಣಕ್ಕೆ ಪ್ರಾಣಸ್ವರೂಪವಾಗಿ ಅದರ ಅಂತರಂಗದಲ್ಲಿರ್ತಕ್ಕಂಥ ಶಕ್ತಿಯಾಗಿ ಭಗವಂತ ತೋರಿಸ್ತಾನೆ. ಬಸವ ಬಸವ ಅಂತ ಹೇಳಿದ್ರೆ ನಮ್ಮ ಪ್ರಾಣವೇ ಬಸವ, ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ನಾನು ನೀನೆಂಬ ಯಾವುದೇ ದ್ವಂದ್ವ ಒಳಿದಿರ್ತಕ್ಕಂಥ ಒಂದು ನೆಲೆ ಎಷ್ಟು ಅದ್ಭುತವಾದಂಥ ರೀತಿಯಲ್ಲಿ ಆ ಸ್ಮರಣ ಮಾತ್ರದಿಂದ ಆ ನೆಲೆಯಲ್ಲಿ ಹೋದರೆ ನೋಡಿ, ಒಂದು ಸಾರಿ ನಾನು ಬಸವ ಎಂದೊಮ್ಮೆ ಮನ ಒಸೆದು ನೆನೆದೊಡೆ, ಬಸವ ಅಂತ ಹೇಳಿ ನನ್ನ ಮನಸ್ಸು ಸಂಪೂರ್ಣವಾಗಿ ತನ್ಮಯತೆಯಿಂದ ನಾನು ಏನಾದರೂ ಹೇಳ್ತು ಅಂತ ಹೇಳಿದ್ರೆ, ಬಸವ ಹಸುವಿಂಗೆ ಹಸುವಾಗಿ ತೋರ್ಪನೈಸೆ. ತಕ್ಷಣ ಬಸವಣ್ಣ ನನ್ನ ಪ್ರಾಣ ಏನಿದೆಯಲ್ಲ, ಆ ಪ್ರಾಣಕ್ಕೆ ಜಾಗೃತಿ ಕೊಡುವ ಪ್ರಾಣ ಸ್ವರೂಪನಾಗಿ, ಆ ಪ್ರಾಣಕ್ಕೆ ಪ್ರಾಣನಾಗಿ ನಮಗೆ ತೋರ್ತಾನೆ. ಬಸವನಾಮವ ಬಿಡದೆ ರಸನೆಯಳು ಆವಾಗ ಬಸವ ಬಸವ ಎಂಬೆ ಯೋಗಿನಾಥ. ಈ ಕಾರಣದಿಂದಲೇ ನನ್ನ ನಾಲಿಗೆಯಲ್ಲಿ ಯಾವತ್ತೂ ಬಸವಾಕ್ಷರಗಳನ್ನು ಬಿಟ್ಟು ಬದುಕೇ ಇಲ್ಲ. ಬಸವ 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 ಅಂತ ಹೇಳಿ ನನ್ನ ನಾಲಿಗೆಯಲ್ಲಿ ಅದನ್ನು ಸಂಪೂರ್ಣವಾಗಿ ಇಟ್ಟುಕೊಂಡು ನನ್ನ ಬದುಕನ್ನು ಸಾರ್ಥಕ ಮಾಡಿಕೊಳ್ತಾ ಇದ್ದೇನೆ. ಬಸವ 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 ಎಂದೆನ್ನುತ್ತಿದ್ದೆ. ನೋಡಿ, ಎಷ್ಟು ರೀತಿಯಲ್ಲಿ ಆ ಬಸವ ಪ್ರಜ್ಞೆಯ, ಬಸವಾಮೃತದ, ಬಸವ ಮಂತ್ರದ, ಬಸವನಾಮದ ಸ್ಮರಣೆ
ಎಷ್ಟು ಅಂತರಂಗದಲ್ಲಿ ಓತಪ್ರೋತವಾಗಿ ತನ್ನ ಬದುಕಿದ ಜೀವ ವ್ಯವಸ್ಥೆ, ಬದುಕಿನ ಎಲ್ಲ ವ್ಯವಸ್ಥೆಗಳನ್ನು ಒಂದರೊಳಗೊಂದು ಸೇರಿಸ್ಕೊಂಡಿರ್ತಕ್ಕಂಥ ಒಂದು ಅದ್ಭುತವಾಗಿರುವಂಥ ನೆಲೆ ಆ ಬಸವ ಅಕ್ಷರತ್ರಯದಲ್ಲಿ ಇರ್ತದೆ ನೋಡಿ. ಅದಕ್ಕೋಸ್ಕರನೇ ನಾದಬಿಂದು ಕಲೆಗಳಿಂದ ಓಂಕಾರ ಆವು ಅಕ್ಷರಗಳು ಉತ್ಪತ್ತಿಯಾದರೆ ಅದಕ್ಕೆ ಮೂಲ ಸ್ವರೂಪವಾಗಿರ್ತಕ್ಕಂಥ ಚಿನ್ನಾದ ಚಿದ್ಬಿಂದು ಚಿತ್ಕಲೆಗಳು ಅದು ಬಸವಾಕ್ಷರತ್ರಯದ ನೆಲೆಯಲ್ಲಿ ಬರ್ತದೆ ಅಂತ ಶರಣರು ಹೇಳ್ತಾರೆ. ಇದನ್ನು ಭಾಳ ಸೂಕ್ಷ್ಮವಾದಂಥ ರೀತಿಯಲ್ಲಿ ನಾವು ಗಮನಿಸಬೇಕು ನೋಡಿ. ಆ ಬಸವದ ನೆಲೆಯಲ್ಲಿ ಯಾವ ರೀತಿ ರಸನೆಯಳು ಬಸವ ಬಸವ ಎಂದೆನ್ನುತ್ತಿದ್ದೆ, ಆ ನೆಲೆಯಲ್ಲಿ ಅಷ್ಟೇ ಅಲ್ಲ, ಬಸವ 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 ಎಂದೆನ್ನುತ್ತಿದ್ದೆ, ಬಸವಲಿಂಗವೇ ಭಕ್ತಿ ಮೂಲವಾಗಿ. ಬಸವ ಬಸವ ಅನ್ನುವಂಥ ಅಕ್ಷರ ಅದು ಏಕತ್ರಿತಗೊಂಡು ಕಾನ್ಸಂಟ್ರೇಷನ್ ನೆಲೆಯಲ್ಲಿ ಬಂದಾಗ ಅದು ಲಿಂಗವೇ ಆಗಿಬಿಡ್ತದೆ. ಹೀಗಾಗಿ ಬಸವಾಕ್ಷರತ್ರಯಗಳ ಎನ್ನ ಮನದ ಒಂದು ಉಚ್ಚಾರದ ಮನಸ್ಸಿನಲ್ಲಿ ಬರ್ತಕ್ಕಂಥ ಎಡೆಮೂಡಿ ಬರ್ತಕ್ಕಂಥ ಒಂದು ಅದ್ಭುತವಾದ ನೆಲೆ ಇದೆಯಲ್ಲ, ಅದು ಬಸವ ಭಕ್ತಿ ಮೂಲವಾಗಿ ಕಾಣ್ತದೆ. ಅದಾದ ಮೇಲೆ ಬಸವಣ್ಣ ಬಸವಯ್ಯ ಬಸವ ಎಂದೆನಲು ಎನ್ನ ಭಕ್ತಿ ಹಸನಾಯಿತ ಯೋಗಿನಾಥ. ನನ್ನ ಭಕ್ತಿ ಪರಿಪೂರ್ಣ ಶುದ್ಧವಾಗಬೇಕಾದ್ರೆ, ಭಕ್ತಿಯಲ್ಲೂ ನಾವು ನವವಿಧ ಭಕ್ತಿಯನ್ನು ಹೇಳ್ತೇವೆ. ಆ ನವವಿಧ ಭಕ್ತಿಯ ನೆಲೆ ಸಂಪೂರ್ಣವಾಗಿ ಪಾರದರ್ಶಕವಾಗಿ ನೆಳಲಿಲ್ಲದ ನೆಲೆಯಲ್ಲಿ ಆ ಭಕ್ತಿ ತನ್ನ ತನವನ್ನು ಜೋಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದರ ಜೊತೆಯಲ್ಲಿ ಬಸವಾಕ್ಷರತ್ರಯಗಳ ವಿಶೇಷವಾಗಿ ಬಸವ ಪ್ರಜ್ಞೆಯ, ಬಸವ ಧ್ಯಾನದ, ಬಸವ ಮಂತ್ರೋಚ್ಚಾರದ ಸಹಜವಾಗಿರುವಂಥ ನೆಲೆ ಅದರಲ್ಲಿ ತೋರಿ ಬರಬೇಕು. ಹಸನಾಯಿತ ಈ ಗುರುವೇ ಯೋಗಿನಾಥ. ಹಾಗಾದರೆ ಬಸವ ಅಂದರೆ ಏನು? ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ಬೀಜ, ಬಸವಣ್ಣ ನಿಮ್ಮಡಿಗೆ ಶರಣು ಶರಣು. ನಾವು ಯಾವ ಭಕ್ತಿ ಅಂತ ಹೇಳ್ತೇವಲ್ಲ, ಆ ಭಕ್ತಿಯ ಮೂಲ ಸ್ವರೂಪ ಎಲ್ಲಿ ಭಕ್ತಿ ಯಾವುದರಿಂದ ಹುಟ್ಟಿ ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ಮೂಲ ತತ್ವ ಯಾವಾಗ ಅದು ಸಾಕಾರ ಸ್ವರೂಪಗೊಳ್ಳುತ್ತದೆ, ಅದು ಭಕ್ತಿಯ ಬೀಜ. ಬಸವ ಭಕ್ತಿಯ ಬೀಜ. ಒಂದು ಗಿಡ ಹುಟ್ಟಬೇಕಾದ್ರೆ ಬೀಜ ಹೇಗೆ ಸಹಕಾರಿಯಾಗ್ತದೋ ಹಾಗೆ ಬಸವ ಅಂತನ್ನುವಂಥದ್ದು ಭಕ್ತಿಯ ಮೂಲ ಸ್ವರೂಪ, ಬೀಜ ಸ್ವರೂಪ. ಅದಷ್ಟೇ ಅಲ್ಲ, ಬಸವ ಮುಕ್ತಿಯ ಬೀಜ. ಅದಷ್ಟೇ ಅಲ್ಲ, ಮುಕ್ತಿ, ನಾವು ಎಲ್ಲವನ್ನೂ ಕಳೆದುಕೊಂಡು ನಿಶ್ಚಿಂತ ನಿಭ್ರಾಂತನಾಗಿ ನಾವು ಸಂಪೂರ್ಣವಾಗಿ ಈ ಬಂಧನಗಳಿಂದ ಮುಕ್ತವಾಗತಕ್ಕಂಥ ಮುಕ್ತಿತ್ವದ ನೆಲೆ ಇದೆಯಲ್ಲ, ಆ ಮುಕ್ತಿಯ ಬೀಜ ಬಸವಪ್ಪ ನಿಮ್ಮಡಿಗೆ ಶರಣು ಶರಣು. ನನ್ನ ಭಕ್ತಿ ಮತ್ತು ಮುಕ್ತಿಗೆ ಬೀಜ ಸ್ವರೂಪವಾಗಿರ್ತಕ್ಕಂಥ ತಮಗೆ ಶರಣು ಶರಣು. ನಾನು ಸಂಪೂರ್ಣವಾಗಿ ತಮ್ಮಲ್ಲಿ ಸಮರ್ಪಿತನಾಗಿದ್ದೇನೆ. ಬಸವ ಗುರುಪದ ಧ್ಯಾನ, ಬಸವ ಶಿವಪದ ಧ್ಯಾನ, ಬಸವ ಧ್ಯಾನವೇ ಧ್ಯಾನ ಯೋಗಿನಾಥ. ನಾವು ಬಸವ ಅಂತ ಹೇಳಿದ್ರೆ ನಮ್ಮ ಗುರುವಿನ ಮಾರ್ಗದರ್ಶನದ ವಿಶೇಷವಾಗಿರ್ತಕ್ಕಂಥ ಗುರುವನ್ನು ನಾವು ನೆನೆದು ಆ ಗುರುವಿನ ಅನುಗ್ರಹವನ್ನು ಪಡೆಯುವ ಹಾಗೆ. ಬಸವ ಅಂತ ಅನ್ನೋದೇ ಗುರುಪದ ಧ್ಯಾನ. ಅದಕ್ಕಾಗಿ ಇನ್ನೊಂದು ಸಮಸ್ಯೆ ಬೇಕಾಗಿಲ್ಲ ನಮಗೆ. ಬಸವ ಅಂತ ಅನ್ನುವುದಂಥದ್ದೇ ಶಿವಪದ ಧ್ಯಾನ. ಈ ಮೂಲ ಅರಿವು ಮತ್ತು ಗುರು ಆಚರಣೆ ಮತ್ತು ವ್ಯವಸ್ಥೆ ಇದೆಯಲ್ಲ, ಇವುಗಳನ್ನು ಸಂಪೂರ್ಣವಾಗಿ ಒಳಗೊಂಡಿರ್ತಕ್ಕಂಥ ಒಂದು ಮೂಲ ಸ್ವರೂಪ. ಆ ಸ್ವರೂಪದ ನೆಲೆಯನ್ನು ನಾವಿಲ್ಲಿ ಗಮನಿಸಬೇಕು. ಆ ಸ್ವರೂಪ ನಮ್ಮ ಬದುಕನ್ನು ಬೆಳಕಾಗಿಸುವತ್ತ ಯಾವತ್ತೂ ಅದು ಹಿಂಜರಿಯುವುದಿಲ್ಲ ಅನ್ನೋ ಪ್ರಜ್ಞೆ ನಮಗಿರಬೇಕು. ಬಸವ ಗುರುಪದ ಧ್ಯಾನ. ನಾವು ಬಸವ ಅಂತ ಹೇಳಿದ್ರೆ ನಮ್ಮ ಅರಿವಿನ ಧ್ಯಾನವೂ ಹೌದು. ಬಸವ ಶಿವಪದ ಧ್ಯಾನ, ನಮ್ಮ ಆಚಾರ, ನಮ್ಮ ಪರಿಪೂರ್ಣತೆಯನ್ನು ತಲುಪ್ತಕ್ಕಂಥ ದೈವೀಕರಣಗೊಳ್ಳುವಂಥ ನೆಲೆಯೂ ಹೌದು. ಹೀಗಾಗಿ ಎಲ್ಲ ಧ್ಯಾನಕ್ಕಿಂತಲೂ ಬಸವ ಧ್ಯಾನವೇ ಧ್ಯಾನ. ಬಸವ ಅಂತ ಹೇಳಿದ್ರೆ
ಅದು ಅರಿವಿಗೆ ಗುರುವಾಗಿ, ಆಚಾರಕ್ಕೆ ಲಿಂಗವಾಗಿ, ಎಲ್ಲವನ್ನೂ ಸೇರಿಕೊಂಡು ಎಲ್ಲವನ್ನೂ ಮೀರಿ ನಿಲ್ತಕ್ಕಂಥ ಒಂದು ಅದ್ಭುತವಾದ ನೆಲೆ ಅಲ್ಲಿ ಬರ್ತದೆ. ಈ ಕಾರಣದಿಂದಲೇ ಬಸವ ಗುರುಪದ ಧ್ಯಾನ, ಬಸವ ಶಿವಪದ ಧ್ಯಾನ, ಬಸವ ಧ್ಯಾನವೇ ಪರಿಪೂರ್ಣ ಧ್ಯಾನ. ಇದನ್ನು ನಾವು ಸರಿಯಾದ ರೀತಿಯಿಂದ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ, ಆ ಬಸವನ ಆನಂದ, ಆ ಬಸವನತ್ಯಂತ, ಆ ಬಸವ ಸಕಲ ಸಕಲಾದಿ ಸಿದ್ಧ, ಆ ಬಸವನ ಪಾದ ಮಸ್ತಕದಲ್ಲಿ ನೆಲೆಯಂತೆ ಮಸ್ತಕವ ನೆನೆಯಲ್ಕೆ ಆನು ನೀನಾದೆನೆ ಯೋಗಿನಾಥ. ನೋಡಿ, ಸಂಪೂರ್ಣವಾಗಿ ಆ ಬಸವ ಪ್ರಜ್ಞೆಯನ್ನು ನಾನು ಹೇಗೆ ಅನುಸರಿಸಿಕೊಂಡು ಅದರಲ್ಲಿ ಸೇರಿ ಹೋದೆ ಅಂತನ್ನುವಂಥ ನೆಲೆ ಇದೆಯಲ್ಲ ನೋಡಿ. ಇದು 50ನೇ ಪದ್ಯ ಎಷ್ಟು ವಿಶೇಷವಾದ ರೀತಿಯಲ್ಲಿ ಬರ್ತಾ ಇದೆ. ಆ ಬಸವ ಆನಂದ, ಆ ಬಸವನ ಅತ್ಯಂತ, ಆ ಬಸವ ಸಕಲ ಸಕಲಾದಿ ಸಿದ್ಧ. ನೀವು ಬಸವ ಅಂತ ಅನ್ನುವಂಥದ್ದು ಕೇವಲ 3 ಅಕ್ಷರ ಅಂತಲ್ಲ, ಎಲ್ಲವನ್ನೂ ಒಳಗೊಂಡು ಎಲ್ಲವನ್ನೂ ಸೇರಿಸಿಕೊಂಡು ಎಲ್ಲರ ಅಂತರಂಗ ಬಹಿರಂಗದ ಸಂಪೂರ್ಣವಾಗಿ ಆ ಮಂತ್ರಮಯ ನೆಲೆಯನ್ನು ಆನುಭಾವಿಕ ನೆಲೆಯಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಮೂಲ ಸ್ವರೂಪ ಆ ಬಸವಾಕ್ಷರತ್ರಯ. ಆ ಬಸವನ ಆನಂದ ಮಸ್ತಕವ ನೆನೆಯಲ್ಕೆ, ಆ ಮಸ್ತಕನನ್ನು, ಆ ಮಸ್ತಕದ ಆಪಾದ ಮಸ್ತಕವ ನೆನೆಯಲ್ಕೆ. ಆ ಬಸವನ ಆಪಾದ ಮಸ್ತಕ ಅಂತಂದರೆ ಮೇಲೆ ಮತ್ತು ಕೆಳಗೆ ಎರಡನ್ನೂ ಸೇರಿರ್ತಕ್ಕಂಥ ನೆಲೆಯನ್ನು ನಾವು ಮುಟ್ಟಿ ತಲುಪ್ತಕ್ಕಂಥ ನೆಲೆ ಇದೆಯಲ್ಲ, ಆ ಆಪಾದ ಮಸ್ತಕವ ನೆಲೆಯರಿಗೆ ಆದಿ ಅಂತ್ಯವನ್ನು ಸಂಪೂರ್ಣವಾಗಿ ಆಚರಣೆ ಮಾಡುವಾಗ ನಾನು ನೀನಾದೆನೆ ಯೋಗಿನಾಥ. ಅಲ್ಲಿ ನಾನಿಲ್ಲ, ಅಲ್ಲಿ ಇರ್ತಕ್ಕಂಥದ್ದು ಬಸವ ಪ್ರಜ್ಞೆ, ನೀನೇ ಎಲ್ಲ. ಆನು ನೀನೆಂಬ ಉಭಯ ಭೇದ ಇಲ್ಲವೇ ಇಲ್ಲ. ಅಲ್ಲಿರುವಂಥದ್ದು ನಾನು ಇಲ್ಲ, ಇನ್ನೊಂದು ಇಲ್ಲ, ಅಲ್ಲಿರ್ತಕ್ಕಂಥದ್ದು ಬಸವ ಪ್ರಜ್ಞೆ ಮಾತ್ರ. ಆ ಬಸವ ಪ್ರಜ್ಞೆಯ ನೆಲೆಯನ್ನು ತಲುಪುವಂಥ ವ್ಯವಸ್ಥೆ ಇದೆಯಲ್ಲ, ಅದರಲ್ಲಿ ಹೇಳ್ತಾರೆ ನೋಡಿ. ಇದನ್ನು ನಾವು ವಿಶೇಷವಾಗಿ ಗಮನಿಸಿದ್ರೆ ಆ ಪದ್ಯ ನಮಗೆ ಪರಿಪೂರ್ಣತೆಯನ್ನು ಕೊಡ್ತದೆ. ಇನ್ನು ಮುಂದೆ ಸಕಲ ನಿಷ್ಕಲಕ್ಕೆಲ್ಲ ಬಸವಾಕ್ಷರದ ನೆಲೆ ಹೇಗೆ ಅದರಲ್ಲಿ ಸೇರ್ತದೆ ಎನ್ನುವಂಥ ಆನುಭಾವಿಕ ನೆಲೆಯನ್ನು ಕುರಿತು ಮುಂದಿನ ಪದ್ಯಗಳಲ್ಲಿ ನಾವು ಗಮನಿಸ್ತಾ ಹೋಗೋಣ. ಇದು ಒಂದು ಆಧ್ಯಾತ್ಮಿಕದಲ್ಲಿ ಶಬ್ದಗಳಲ್ಲಿ ಹೇಳಲಾರದೆ ಸೋಲುವಂತಹ ಒಂದು ಅದ್ಭುತವಾದಂಥ ನಿಶ್ಶಬ್ದದ ಪ್ರವಚನ ಇದು. ಇಲ್ಲಿ ನಾನು ಏನು ಹೇಳಲಿಕ್ಕೆ ಹೋಗ್ತೇನೆ ಅದು ನಿಮಗೆ ಏನು ಕೇಳಿದ್ರೂ ಅದು ಕೊರತೆಯಾಗಿಯೇ ಕಾಣ್ತದೆ. ಯಾಕೆ ಅಂತಂದರೆ ನನ್ನ ಯಾವತ್ತು ಶಬ್ದ ನಿಶ್ಶಬ್ದವನ್ನು ಮೀರಿ ಹೊರಗೆ ಬರ್ತದೆ ಅದು ಕೊರತೆಯೇ. ಆ ಕೊರತೆಯ ನೆಲೆಯಲ್ಲಿ ನಿಲ್ಲುವಂಥ ನೆಲೆ ನಮ್ಮ ಸಾಧನೆಗೆ ಏನೋ ಒಂದು ಎಲ್ಲವನ್ನು ಮೀರಿರ್ತಕ್ಕಂಥ ಒಂದು ನೆಲೆ ಇದೆ, ಅದನ್ನು ತಲುಪಬೇಕು ಅಂತನ್ನುವಂಥ ಒಂದು ಮೂಲ ಸ್ವರೂಪದ ಸ್ವಭಾವದ ಸಹಜತೆಯನ್ನು ನಮ್ಮ ಮುಂದೆ ತಂದುಕೊಡುತ್ತೆ. ಅದನ್ನು ನಾವು ಇಟ್ಕೊಂಡು ಹೋಗಬೇಕು. ಅಗಲದ ನಂತರದ ಮಿಗೆ ಬ್ರಹ್ಮವನು ತೆಗೆದು ತೋರಿದನು ಕರತಳದಲ್ಲಿ. ಅಗಲದ ನಂತರದ ಮಿಗೆ ಬ್ರಹ್ಮವನು ತೆಗೆದು ತೋರಿದನು ಕರತಳದಲ್ಲಿ. ಅಗಣಿತ ಜಲದೊಳಗೆ ಅಳಿದುಳಿದಾಗಾದನು, ಅಗಣಿತ ಜಲದೊಳಗೆ ಅಳಿದುಳಿದಾಗಾದನು ಸುಗುಣ ಶ್ರೀ ಗುರು ಬಸವ ಯೋಗಿನಾಥ. ಸುಗುಣ ಶ್ರೀ
ಬಸವ ಮಂತ್ರ ಸ್ವರೂಪನು ಚಿಂತಿ ಪರ ಮನದಲ್ಲಿ ಭರಿತ ಬಸವ ಭರಿತ ಬಸವ. ಪಂಚಭೂತದಿ ಬಸವ ಮಂತ್ರ ಸ್ವರೂಪನು ಚಿಂತಿ ಪರ ಮನದಲ್ಲಿ ಭರಿತ ಬಸವ ಭರಿತ ಬಸವ. ಅಂತಿಂತೆನ್ನದನಂತ ಕರಣಂಗಳೋಳು ಅಂತಿಂತೆನ್ನದನಂತ ಕರಣಂಗಳೋಳು ತಿಂಥಿಣಿಯು ಬಸವನ ಯೋಗಿನಾಥ ಯೋಗಿನಾಥ ತಿಂಥಿಣಿಯು ಬಸವನ ಯೋಗಿನಾಥ ಯೋಗಿನಾಥ. ಆ ಬಸವನತ್ಯಂತ ಆ ಬಸವನಾನಂದ ಆ ಬಸವ ಸಕಲಕ್ಕೆ ಆದಿ ಸಿದ್ಧ ಆದಿ ಸಿದ್ಧ. ಆ ಬಸವನತ್ಯಂತ ಆ ಬಸವನಾನಂದ ಆ ಬಸವ ಸಕಲಕ್ಕೆ ಆದಿ ಸಿದ್ಧ ಆದಿ ಸಿದ್ಧ. ಆ ಬಸವ ಪಾದವನು ಮಸ್ತಕದಿ ಹೊತ್ತಿರಲು ಆ ಬಸವ ಪಾದವನು ಮಸ್ತಕದಿ ಹೊತ್ತಿರಲು ಆನೋ ನೀನಾದೆನೈ ಯೋಗಿನಾಥ ಯೋಗಿನಾಥ ಆನೋ ನೀನಾದೆನೈ ಯೋಗಿನಾಥ ಯೋಗಿನಾಥ. ಈ ದಿಟ್ಟ ಬಸವನ ಕಂಡು ವಂದಿಸುವುದೈ ಪದುಳದಲ್ಲಿ ಶಿವ ಮಾರ್ಗ ನಂಬಿಯಹುದು ನಂಬಿಯಹುದು. ಈ ದಿಟ್ಟ ಬಸವನ ಕಂಡು ವಂದಿಸುವುದೈ ಪದುಳದಲ್ಲಿ ಶಿವ ಮಾರ್ಗ ನಂಬಿಯಹುದು ನಂಬಿಯಹುದು. ಸದಮಲ ಬಸವನ ಪಾದವೇ ಗತಿಯನಲು ಸದಮಲ ಬಸವನ ಪಾದವೇ ಗತಿಯನಲು ಒದಗುವುದು ಶಿವ ಭಕ್ತಿ ಯೋಗಿನಾಥ ಯೋಗಿನಾಥ ಒದಗುವುದು ಶಿವ ಭಕ್ತಿ ಯೋಗಿನಾಥ ಯೋಗಿನಾಥ. ಭಸಿತವನು ಬಾಳದಲ್ಲಿ ವಸೆದು ರುದ್ರಾಕ್ಷಿಯನು ಅಸಮಾಕ್ಷ ಗತಿಯೆಂದು ಕಂಠದಲ್ಲಿ ಕಂಠದಲ್ಲಿ. ಭಸಿತವನು ಬಾಳದಲ್ಲಿ ವಸೆದು ರುದ್ರಾಕ್ಷಿಯನು ಅಸಮಾಕ್ಷ ಗತಿಯೆಂದು ಕಂಠದಲ್ಲಿ ಕಂಠದಲ್ಲಿ. ಬಸವನೇ ಗತಿಯೆಂದು ಶ್ರೀಭಸಿತವಂ ಧರಿಸಿ ಬಸವನೇ ಗತಿಯೆಂದು ಶ್ರೀಭಸಿತವಂ ಧರಿಸಿ ಹಸನಾದೇನೈ ಗುರುವೇ ಯೋಗಿನಾಥ ಯೋಗಿನಾಥ ಹಸನಾದೇನೈ ಗುರುವೇ ಯೋಗಿನಾಥ ಯೋಗಿನಾಥ. ಬಸವಪ್ಪ ಶರಣಯ್ಯ ಬಸವೇಶ ಶರಣಯ್ಯ ಬಸವರಸ ಬಸವ ದಂಡೇಶ ಶರಣು ದಂಡೇಶ ಶರಣು.
ಬಸವಣ್ಣ ಬಸವಯ್ಯ ಬಸವಗತಿ ಮತಿಯನಗೆ ಬಸವ ಗುರು ಶರಣಯ್ಯ ಯೋಗಿನಾಥ ಯೋಗಿನಾಥ ಬಸವ ಗುರು ಶರಣಯ್ಯ ಯೋಗಿನಾಥ ಯೋಗಿನಾಥ ಬಸವ 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 ಬಸವೇಶ ಬಸವರಸ ಬಸವಯ್ಯ ನಿಮ್ಮಡಿಗೆ ಶರಣು 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 ಬಸವ 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 ಬಸವೇಶ ಬಸವರಸ ಬಸವಯ್ಯ ನಿಮ್ಮಡಿಗೆ ಶರಣು 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 ಬಸವ ಬಸವಲಿಂಗ ಬಸವಪ್ಪ ಬಸವೇಶ ಬಸವ ಬಸವಲಿಂಗ ಬಸವಪ್ಪ ಬಸವೇಶ ಬಸವಯ್ಯ ಶರಣೆಂಬೆ ಯೋಗಿನಾಥ ಯೋಗಿನಾಥ ಬಸವಯ್ಯ ಶರಣೆಂಬೆ ಯೋಗಿನಾಥ ಯೋಗಿನಾಥ ಶರಣಾಗೋ ಬಸವಯ್ಯ ಶರಣಾಗೋ ಬಸವೇಶ ಶರಣಾಗೋ ಬಸವ ದಂಡೇಶ ನೀನು ದಂಡೇಶ ನೀನು ಶರಣಾಗೋ ಬಸವಯ್ಯ ಶರಣಾಗೋ ಬಸವೇಶ ಶರಣಾಗೋ ಬಸವ ದಂಡೇಶ ನೀನು ದಂಡೇಶ ನೀನು ಶರಣ ಸಂತೋಹಕ್ಕೆ ಕರುಣಾಕರನು ಬಸವ ಶರಣ ಸಂತೋಹಕ್ಕೆ ಕರುಣಾಕರನು ಬಸವ ಶರಣಾಗೋ ಗುರು ಬಸವ ಯೋಗಿನಾಥ ಯೋಗಿನಾಥ ಶರಣಾಗೋ ಗುರು ಬಸವ ಯೋಗಿನಾಥ ಯೋಗಿನಾಥ ಬಸವಪ್ಪ ಬಸವಯ್ಯ ಬಸವಣ್ಣ ಬಸವರಸ ಬಸವ ದಂಡೇಶನೆ ಶರಣು 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 ಬಸವಪ್ಪ ಬಸವಯ್ಯ ಬಸವಣ್ಣ ಬಸವರಸ ಬಸವ ದಂಡೇಶನೆ ಶರಣು 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 ಬಸವಪ್ಪ ಎನ್ನಯ್ಯ ಗುರುಮೂರ್ತಿ ಬಸವಯ್ಯ ಬಸವಪ್ಪ ಎನ್ನಯ್ಯ ಗುರುಮೂರ್ತಿ ಬಸವಯ್ಯ ಶರಣು ಶರಣಾರ್ಥಿಯೈ ಯೋಗಿನಾಥ ಯೋಗಿನಾಥ ಶರಣು ಶರಣಾರ್ಥಿಯೈ ಯೋಗಿನಾಥ ಯೋಗಿನಾಥ ಶರಣೋ ಶರಣೋ ಬಸವ ಶರಣೋ ಬಸವಲಿಂಗ ಶರಣಯ್ಯ ಬಸವಯ್ಯ ಬಸವ ಪ್ರಭುವೇ ಬಸವ ಪ್ರಭುವೇ ಶರಣೋ ಶರಣೋ ಬಸವ ಶರಣೋ ಬಸವಲಿಂಗ ಶರಣಯ್ಯ ಬಸವಯ್ಯ ಬಸವ ಪ್ರಭುವೇ ಬಸವ ಪ್ರಭುವೇ ಶರಣೋ ಶರಣೆಂದೆಂಬ ಸ್ಮರಣೆ ಮಾತ್ರದಿ ನಾನು ಶರಣೋ ಶರಣೆಂದೆಂಬ ಸ್ಮರಣೆ ಮಾತ್ರದಿ ನಾನು ಹರಣ ಬಳಿದೇನು ಗುರುವೆ ಯೋಗಿನಾಥ ಯೋಗಿನಾಥ
ಹಸುವಿಂಗೆ ಹಸುವಾಗಿ ತೋರ್ಪನೆಸೆ ತೋರ್ಪನೆಸೆ. ಬಸವ ಎಂದೊಮ್ಮೆ ಮನವೊಸೆದು ನೆನೆದಡೆ ಬಸವ ಹಸುವಿಂಗೆ ಹಸುವಾಗಿ ತೋರ್ಪನೆಸೆ ತೋರ್ಪನೆಸೆ. ಬಸವನಾಮವ ಬಿಡದೆ ರಸನೆಯೋಳವಾಗ ಬಸವನಾಮವ ಬಿಡದೆ ರಸನೆಯೋಳವಾಗ ಬಸವ ಬಸವ ಎಂಬೆ ಯೋಗಿನಾಥ ಯೋಗಿನಾಥ. ಬಸವ ಬಸವ ಎಂಬೆ ಯೋಗಿನಾಥ ಯೋಗಿನಾಥ. ಬಸವ 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 ಎಂದೆನುತ್ತಿದ್ದೆ ಬಸವಲಿಂಗವೇ ಭಕ್ತಿ ಮೂಲವಾಗಿ ಭಕ್ತಿ ಮೂಲವಾಗಿ. ಬಸವ 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 ಎಂದೆನುತ್ತಿದ್ದೆ ಬಸವಲಿಂಗವೇ ಭಕ್ತಿ ಮೂಲವಾಗಿ ಭಕ್ತಿ ಮೂಲವಾಗಿ. ಬಸವಣ್ಣ ಬಸವಯ್ಯ ಎಂದೆನಲು ಈ ಭಕ್ತಿ. ಬಸವಣ್ಣ ಬಸವಯ್ಯ ಎಂದೆನಲು ಈ ಭಕ್ತಿ. ಹಸನಾಯಿತೆ ಗುರುವೇ ಯೋಗಿನಾಥ ಯೋಗಿನಾಥ. ಹಸನಾಯಿತೆ ಗುರುವೇ ಯೋಗಿನಾಥ ಯೋಗಿನಾಥ. ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ ಬಸವಪ್ಪ ನಿಮ್ಮಡಿಗೆ ಶರಣು 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 ಶರಣು. ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ ಬಸವಪ್ಪ ನಿಮ್ಮಡಿಗೆ ಶರಣು 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 ಶರಣು. ಬಸವ ಗುರುಪದ ಧ್ಯಾನ ಬಸವ ಶಿವಪದ ಧ್ಯಾನ ಬಸವ ಗುರುಪದ ಧ್ಯಾನ ಬಸವ ಶಿವಪದ ಧ್ಯಾನ. ಬಸವ ಧ್ಯಾನ ವಿಧ್ಯಾನ ಯೋಗಿನಾಥ ಯೋಗಿನಾಥ. ಬಸವ ಧ್ಯಾನ ವಿಧ್ಯಾನ ಯೋಗಿನಾಥ ಯೋಗಿನಾಥ. ಆ ಬಸವನಾನಂದ ಆ ಬಸವನತ್ಯಂತ ಆ ಬಸವ ಸಕಲ ಸಕಲಾದಿ ಸಿದ್ಧ ಸಕಲಾದಿ ಸಿದ್ಧ. ಆ ಬಸವನಾನಂದ ಆ ಬಸವನತ್ಯಂತ ಆ ಬಸವ ಸಕಲ ಸಕಲಾದಿ ಸಿದ್ಧ ಸಕಲಾದಿ ಸಿದ್ಧ. ಆ ಬಸವನ ಪಾದ ಮಸ್ತಕವ ನೆನೆಯಲ್ಕೆ. ಆ ಬಸವನ ಪಾದ ಮಸ್ತಕವ ನೆನೆಯಲ್ಕೆ. ಆನೋ ನೀನಾದೆನೈ ಯೋಗಿನಾಥ ಯೋಗಿನಾಥ. ಆನೋ ನೀನಾದೆನೈ ಯೋಗಿನಾಥ ಯೋಗಿನಾಥ.
ತಾನೊಂದ ನೆನೆಯುವುದು. ನಾನಿತ್ತಲೆಳೆದಡೆ ತಾನತ್ತಲೆಳೆವುದು. ನಾನಿತ್ತಲೆಳೆದಡೆ ತಾನತ್ತಲೆಳೆವುದು. ತಾಬೇರೆಯನ್ನ ನಳಲಿಸಿ ಕಾಡಿತ್ತು. ತಾಬೇರೆಯನ್ನ ನಳಲಿಸಿ ಕಾಡಿತ್ತು. ತಾಬೇರೆಯನ್ನ ಬಳಲಿಸಿ ಕಾಡಿತ್ತು. ತಾಬೇರೆಯನ್ನ ಬಳಲಿಸಿ ಕಾಡಿತ್ತು. ಕೂಡಲ ಸಂಗನ ಕೂಡಿಯನೆಂದಡೆ ತಾನೆನ್ನ ಮುಂದುಗೆಡಿಸಿತ್ತು. ಕೂಡಲ ಸಂಗನ ಕೂಡಿಯನೆಂದಡೆ ತಾನೆನ್ನ ಮುಂದುಗೆಡಿಸಿತ್ತು. ಮಾಯೆ 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 ನಾನೊಂದ ನೆನೆದಡೆ ತಾನೊಂದ ನೆನೆಯುವುದು. ಒಂದು ಊರ್ಧ್ವಮುಖಿಯಾಗಿ ಮ್ಯಾಲ್ ಹೋಗ್ಲಿಕ್ಕೆ ಬಯಸಿದ್ರೆ ಇನ್ನೊಂದು ಅಧೋಮುಖಿಯಾಗಿ ಕೆಳಗಿಳಿಲಿಕ್ಕೆ ಹಾತೊರಿಲಿಕ್ಕೆ ಹತ್ಬಿಡ್ತದೆ. ಇವೆರಡರ ಸಂಘರ್ಷ ಅದ ಜೀವನ ರೀ. ಈ ಮಾಯೆ ಮನಸ್ಸಿನ ಏರಿಳಿತಗಳಿಗೆ ಕಾರಣ ಆಗ್ತದೆ. ಅಷ್ಟ ಅಲ್ಲ, ಪರಿಪರಿಯಾಗಿ ಬ್ಯಾರೆ ಬೇರೆ ರೂಪದೊಳಗೆ ನಮ್ಮನ್ನು ಅಳಲಿಸಿ ಕಾಡ್ತದೆ, ಬಳಲಿಸಿ ಕಾಡ್ತದೆ. ಆ ಕೂಡಲ ಸಂಗನನ್ನು ಸೇರ್ಬೇಕು ಅಂದ್ರೆ, ಕೂಡಬೇಕು ಅಂತಂದ್ರೆ ಬ್ಯಾರೆ ಬ್ಯಾರೆ ರೂಪದೊಳಗೆ ನನ್ನ ಎದುರಿಗೆ ಬಂದು ಕಣ್ಣು ಕೆಡಿಸಿ ಕಂಗೆಡಿಸಿ ನನ್ನನ್ನು ಹಾದಿ ತಪ್ಪಿಸ್ತದಿದು. ಆದರೆ ಅದಕ್ಕೆ ಸಂಪೂರ್ಣ ಒಳಗಾಗಿ ಹೋಗದಂಗೆ ಅದರಿಂದ ಬಿಡಿಸಿಕೊಂಡು ಮ್ಯಾಲೆ ಏರಬೇಕು. ಆ ಕೂಡಲ ಸಂಗನನ್ನು ನಾನು ಕೂಡ್ಕೋಬೇಕು ಅನ್ನೋ ಆಂತರಿಕ ಅಭೀಪ್ಸೆ ಈ ವಚನದಾಗ ಹೇಳ್ತಾರೆ. ನಾವು ಅಷ್ಟೇ ಆ ಮಾಯೆ ನಮ್ಮನ್ನು ಎಷ್ಟು ಅಳಲಿಸಿ ಬಳಲಿಸಿ ಎಷ್ಟೇ ನಮ್ಮನ್ನು ಕಂಗೆಡಿಸಿದರೂ ಕೂಡ ನಾವು ಸಾಧನ ಮಾಡ್ಕೋತ ಆ ಕೂಡಲ ಸಂಗನನ್ನು ಕೂಡೋಣಂತ. ಬರ್ರಿ ಈ ವಚನವನ್ನು ನಾವೆಲ್ಲ ಮನನ ಮಾಡೋಣಂತ.